ಆಜ್ಞಾ ಚಕ್ರಾಬ್ಜ ನಿಲಯ, ಆಜ್ಞಾ ಚಕ್ರ ಅಂತಕ್ಕಂಥ ಕಮಲದ ವಾಸಸ್ಥಾನವಾಗಿರ್ತಕ್ಕಂಥ ಲಲಿತಾಂಬೆ ಇಲ್ಲಿ ಶುಕ್ಲವರ್ಣಳಾಗಿದ್ದಾಳೆ. ಶುಕ್ಲವರ್ಣ ಅಂದ್ರೆ ಮೈಬಣ್ಣ, ಬೆಳ್ಳಗಿನ ಮೈಬಣ್ಣ ಅಥವಾ ಶ್ವೇತವರ್ಣ ಅಂತ ಕೂಡ ಕರಿತೀವಿ. ಷಡ ನನ ಅಂದ್ರೆ 6 ತಲೆ, ಷಣ್ಮುಗ ಅದೇ ತರ ಷಡಾನನ ಅಂದ್ರೆ 6 ತಲೆ ಇರ್ತಕ್ಕಂಥವಳು. ಮಜ್ಜಾ ಸಂಸ್ಥ ಅಂದ್ರೆ ಎಲುಬಿನೊಳಗಿನ ಕೊಬ್ಬನ್ನ ಮಜ್ಜೆ ಅಂತ ಕರಿತೀವಿ. ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಕೊಬ್ಬು, ಆ ದೇಹದ ಸಾರಸತ್ವ, ಕೊಬ್ಬು ಬೇಕೇ ಬೇಕು ಮನುಷ್ಯಕ್ಕೆ. ಆ ಕೊಬ್ಬಿನ ಅಭಿಮಾನಿ ದೇವತೆ ಇವಳಾಗಿರ್ತಾಳೆ ತಾಯಿ ಇಲ್ಲಿ. ಹಂಸವತಿ ಮುಖ್ಯ ಶಕ್ತಿ ಬರುತ್ತೆ, ಅಂದ್ರೆ ಹಂಸವತಿ ಯೋಗಿನಿ ದೇವತೆ ಇಲ್ಲಿ ಮುಖ್ಯ ಪಾತ್ರವನ್ನ ಧರಿಸ್ಕೊಂಡಿದ್ದಾಳೆ. ಹರಿದ್ರಾನೈಕ ರಸಿಕ ಅಂತ ಬರುತ್ತಲ್ಲ, ಏನು ಅರಿಶಿಣ ಹಾಕಿದ ಅನ್ನ. ಚಿತ್ರ ಅಂದ್ರೆ ನೋಡಿ, ನಾವು ಲೋಕಲ್ ಭಾಷೆಯಲ್ಲಿ ಚಿತ್ರಾನ್ನ ಅಂತ ಕರಿತೀವಿ. ಲಲಿತಾ ಸಹಸ್ರನಾಮದಲ್ಲಿ ಅರಿಶಿಣ ಹಾಕಿ ಕಲಸಿದನ್ನ ಅಂತ ಹೇಳ್ತಾರೆ. ಚಿತ್ರ ಅಂದ್ರೆ ಏನು, ಯಾಕೆ ಅದನ್ನ ಚಿತ್ರಾನ್ನ ಅಂತ ಕರಿತೀವಿ? ಯಾರಿಗಾದ್ರೂ ಊಹೆ ಮಾಡಿದ್ದೀರಾ? ಚಿತ್ರ ಅಂದ್ರೆ ಏನಂದ್ರೆ ಎದ್ದು ಕಾಣಿಸ್ತಕ್ಕಂಥ ಉಪ್ಪು, ಹುಳಿ, ಖಾರ, ಅರಿಶಿಣ ಇದೆಲ್ಲವೂ ಕೂಡ ಎದ್ದು ಕಾಣಿಸೋದಕ್ಕೆ ಅದಕ್ಕೆ ಚಿತ್ರ ಅಂತ ಕರಿತೀವಿ. ವಿಶೇಷವಾದ ಬಣ್ಣದಿಂದ ಕೂಡಿರೋದು ಚಿತ್ರ. ಪ್ಲಸ್ ಅನ್ನ, ಆ ಚಿತ್ರಕ್ಕೆ ಅನ್ನವನ್ನ ಹಾಕಿ ಕಲಿಸಿದಾಗ ಅದು ಚಿತ್ರಾನ್ನ ಆಗತ್ತೆ. ಇದನ್ನ ನಾವು ಕಲಸನ್ನ ಅಂತ ಕರಿತೀವಿ. ಇಲ್ಲಿ ಹರಿದ್ರಾನೈಕ ರಸಿಕ ಅಂದ್ರೆ ಯಾವ ನೈವೇದ್ಯ ಆಯ್ತು? ಚಿತ್ರಾನ್ನದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಆಜ್ಞಾ ಚಕ್ರದ ನಮ್ಮ ಭ್ರೂಮಧ್ಯದಲ್ಲಿ ಇರ್ತಕ್ಕಂಥ 2 ದಳಗಳ ಕಮಲದಲ್ಲಿ ವಾಸ ಮಾಡ್ತಾಳೆ. ಭ್ರೂಮಧ್ಯ ಅಂದ್ರೆ ಹಣೆ ಭಾಗ. ನೀವು ಹೆಣ್ಮಕ್ಳೆಲ್ಲ ಕುಂಕುಮ ಇಟ್ಕೊಂತೀರಲ್ವಾ, ಅದೇ ಭ್ರೂಮಧ್ಯ. ಅಲ್ಲಿ ಏನಿದೆ, ಆಜ್ಞಾ ಚಕ್ರ ಇರುತ್ತೆ. ಅದ ವರ್ಣ ಹೇಗಿರುತ್ತೆ? ಬಿಳಿ ಆಗಿರುತ್ತೆ. ಬಿಳಿ ಅಂದ್ರೆ ನೋಡಿ ಸತ್ವಗುಣ, ಯಾವಾಗ್ಲೂ ಶಾಂತಿಯಿಂದ ಇರಬೇಕು ಅಂತ ಒಂದು ಸೂಚನೆ ಅದು. 6 ಮುಖಗಳಿಂದ ಶೋಭಿಸ್ತಾ ಇರ್ತಾಳೆ ತಾಯಿ ಇಲ್ಲಿ. ಅವಳಿಗೆ ಹೇಳ್ದೆ ಷಟ್ ಮುಖ ಷಡಾನನೆ ಅವಳು ಅಂತ. ಯಾವುದು ತಾಯಿಯ 6 ಅವತಾರ? ತುಂಬಾ ಅವತಾರ ಇದೆ ಸರ್, ಅದ್ರಲ್ಲಿ 6 ಅವತಾರ ಯಾವುದು ಅಂದ್ರೆ ಕೇಳಿಸ್ಕೊಳ್ಳಿ. ಶಾಕಂಭರಿ, ದುರ್ಗೆ, ಭೀಮೆ, ರಕ್ತದಂತಿಕೆ, ನಂದ ಮತ್ತು ಭ್ರಾಮರಿ ಅನ್ನುವ 6 ಅವತಾರದ ಮುಖವುಳ್ಳವಳ ದೇವಿ ನಮ್ಮ ಆಜ್ಞಾ ಚಕ್ರದಲ್ಲಿ ಇರ್ತಾಳೆ. ಶಾಕಂಭರಿ ಅಂದ್ರೆ ಏನು? ಅವಳು ಅವಳನ್ನ ಏನ್ ಸಿಂಬಲೈಸ್ ಮಾಡುತ್ತೆ ಅಂದ್ರೆ, ಶಾಕಂಭರಿ ದೇವಿ ಸಮೃದ್ಧ ಜೀವನಕ್ಕಾಗಿ ಭಕ್ತರನ್ನ ಯಾವಾಗ್ಲೂ ಕೂಡ ಹರಿಸ್ತಾ ಇರ್ತಾಳೆ. ಜೀವನ ಸಮೃದ್ಧವಾಗಿರ್ಬೇಕು. ಶಾಕಂಭರಿ ಅಂದ್ರೇನೆ ನಿಮ್ಗೆ ಗೊತ್ತಾಗುತ್ತೆ, ತರಕಾರಿ, ಹಣ್ಣು, ಸೊಪ್ಪು ಈ ಎಲ್ಲವನ್ನ ಕೂಡಿರೋದನ್ನ ನಾವು ಶಾಕಂಭರ ಅಂತ ಕರಿತೀವಿ. ಸಸ್ಯ, ಹಣ್ಣು ಯಾವ್ದು ಬೇಕಾದ್ರೂ ಆಗಿರ್ಬೋದು. ನೀವು ನನ್ನನ್ನ ಶಾಕಂಭರಿ ಅಂತ ನೀವು ನನ್ನನ್ನ ಪೂಜೆ ಮಾಡಿ, ಲೋಕಕ್ಕೆಲ್ಲ ನಿಮ್ಗೆ ಏನ್ ಕೊಡ್ತೀನಿ ನಾನು? ಹಣ್ಣು, ಸೊಪ್ಪು, ತರಕಾರಿ ಆದಂತದ್ದನ್ನ ನಾನು ನಿಮ್ಗೆ ಆಹಾರ ರೂಪದಲ್ಲಿ ಕೊಡ್ತೀನಿ ಅಂತ ತಾಯಿ ನಮ್ಗೆ ಏನ್ ಮಾಡ್ತಾ ಇದ್ದಾಳೆ? ನಮ್ಗೆ ಆಶೀರ್ವಾದ ಮಾಡ್ತಾಳೆ. ಇದೇ ಇದರ ಶಾಕಂಭರಿ ದೇವಿಯ ಮೂಲ ಉದ್ದೇಶ. 2ನೇ ಅವತಾರ ದುರ್ಗೆ ಅವತಾರ. ದುರ್ಗೆ ಹೇಳ್ತಾಳಂತೆ ತಾಯಿ ದುರ್ಗೆ ಅವತಾರದಲ್ಲಿ, ನಾನು ಪಾಪಿಗಳಿಗೆ ದುರ್ಗೆ. ವಾಟ್ ಈಸ್ ದ ಮೀನ್ ಆಫ್ ದುರ್ಗೆ? ದುರ್ಗೆ ಅಂದ್ರೆ ಏನರ್ಥ? ನನ್ನನ್ನ ನೀವ್ ಯಾವತ್ತೂ ಟಚ್ ಮಾಡಕ್ ಸಾಧ್ಯ ಇಲ್ಲ, ನನ್ನನ್ನ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಅನನ್ಯ ಭಕ್ತಿಯಿಂದ ಭಜಿಸಿದ್ರೆ ಈ ದುರ್ಗೆ ಅವತಾರವನ್ನ ಬಿಟ್ಟು ನಿಮ್ಮ ತಾಯಿಯಾಗಿ ಲಲಿತಾಂಬೆಯಾಗಿ ಅವತಾರವನ್ನ ತಾಳ್ತೇನೆ ಅಂತ ತಾಯಿ ದುರ್ಗಾ ಅವತಾರದಲ್ಲಿ ಹೇಳ್ತಾಳೆ. 2ನೇ ಅವತಾರ. 3ನೇ ಅವತಾರ ಭೀಮೆ ದೇವಿ. ಅನನ್ಯ ಭಕ್ತರಾದ ಮುನಿಗಳ ಹತ್ರ ಹೇಳ್ತಾಳೆ ಈ ಅವತಾರದಲ್ಲಿ, ನೋಡಿ ಭಕ್ತರೇ, ನಾನು ಹಿಮಾಲಯದಲ್ಲಿ ವಾಸ ಮಾಡ್ತೇನೆ, ನೀವು ನನ್ನನ್ನ ಭೀಮಾದೇವಿ ಅಂತ ಉಪಾಸನೆ ಮಾಡಿ, ನನ್ನನ್ನ ಪೂಜೆ ಮಾಡಿ ಭೀಮಾದೇವಿ ರೂಪದಲ್ಲಿ. ಆಗ ನಾನು ಘೋರ ರೂಪ ತಾಡಿ ಲೋಕಕಂಟಕವಾದಂತಹ ರಾಕ್ಷಸರನ್ನ, ದುಷ್ಟರನ್ನ ವಧಿಸ್ತೀನಿ ಅಂತ ತಾಯಿ ಹೇಳ್ತಾಳೆ. ಇದು ದೇವಿ ಮಹಾತ್ಮೆಯಲ್ಲಿ ಬರುತ್ತೆ ಈ ಒಂದು ಭೀಮೆ ಅವತಾರದ ಉಲ್ಲೇಖ. 4ನೆಯ ಅವತಾರ ರಕ್ತದಂತಿಕೆ. ರಕ್ತದಂತಿಕೆ ಅಂದ್ರೆ ರಕ್ತ ಬೀಜಾಸುರನನ್ನ ಸಂಹಾರ ಮಾಡ್ಬೇಕಾದ್ರೆ ತಾಯಿ ಧರಿಸಿದ ರೂಪನೇ ರಕ್ತದಂತಿಕೆ. 5ನೇ ಅವತಾರ ನಂದಾ ಅವತಾರ. ದುರ್ಗಾದೇವಿ ರಾಕ್ಷಸರ ಸಂಹಾರಕ್ಕೋಸ್ಕರ ಹಿಮಾಲಯದ ಪುಣ್ಯಸ್ಥಳ, ಹಿಮಾಲಯದಲ್ಲಿ ಒಂದು ಪ್ಲೇಸ್ ಇದೆ, ಆ ಪ್ಲೇಸ್ ನೇಮ್, ಜಾಗದ ಹೆಸರು ನಂದ ಅಂತ. ಆ ನಂದ ಅಂತ ಜಾಗದಲ್ಲಿ ತಾಯಿ ವಾಸ ಮಾಡ್ತಾ ಇರ್ತಾಳೆ. ಹಾಗಾಗಿ ಆಕಿನ ನಂದ ಅಂತ ಕೂಡ ಕರಿತೀವಿ, ನಂದಾಪುರವಾಸಿನಿ. 6ನೇ ಅವತಾರ ಭ್ರಾಮರಿ ಅವತಾರ. ಓಂಕಾರ ಸ್ವರೂಪಿಣಿ ದೇವಿ ಭ್ರಾಮರಿ ಅಂತ ಅನಿಸ್ಕೊಂತಾಳೆ.
ಭ್ರಾಮರಿಗೆ ಇನ್ನೊಂದು ವಿಶೇಷವಾದಂತ ಅರ್ಥ ಅಂದ್ರೆ ದುಂಬಿಗಳ ಜೇಂಕಾರ. ಅಂದ್ರೆ ನೀವು ಜೇನುನೊಣಗಳು ನೋಡಿರ್ತೀರ, ಯಾವ ರೀತಿ ಶಬ್ದ ಮಾಡ್ತಾ ಇರ್ತದೆ, ಜಿಂಗ್ ಅಂತ ಜೇಂಕಾರವನ್ನ ಅದು ಮಾಡ್ತಾ ಇರುತ್ತೆ. ದೇಹದಿಂದ ಕಂಪನವನ್ನ ಹೊರಸೂಸುತ್ತೆ ರೆಕ್ಕೆಯನ್ನ ಬಡಿತಾ. ಆ ಜೇಂಕಾರ ಏನನ್ನ ಸಿಂಬಲೈಸ್ ಮಾಡುತ್ತೆ ಅಂದ್ರೆ ಓಂಕಾರವನ್ನ, ಅದು ಓಂಕಾರವನ್ನ ಸೂಚಿಸುತ್ತೆ. ಆ ಜೇನುನೊಣಗಳು ಮಾಡ್ತವಲ್ಲ ಶಬ್ದ, ಆ ಶಬ್ದದಲ್ಲಿ ತಾಯಿ ಇರ್ತಾಳೆ. ಜೊತೆಗೆ ಇನ್ನೊಂದು ಹೇಳ್ತಾರೆ, ವೀಣೆಯಲ್ಲಿ ಸಂಗೀತಜ್ಞರು ಏನ್ ಮಾಡ್ತಾರೆ ಗೊತ್ತಾ, ಅಂದ್ರೆ ಸಂಗೀತ ಗೊತ್ತಿರೋರು, ವೀಣೆ ನುಡ್ಸಕ್ ಬರೋರು ಒಂದು ಧ್ವನಿ ಮಾಡ್ತಾರೆ, ಅದು ಚಿತ್ರ ಅಂತ ಕರೀತಾರೆ. ಚಿತ್ರಾನೋ ವೀಣೆಯಲ್ಲಿ ಅವ್ರು ಮಾಡ್ತಾರೆ. ಚಿತ್ರ ಅಂದ್ರೆ 7 ತಂತಿಯ ವೀಣೆ, 7 ತಂತಿ ಇರುತ್ತೆ, ಅದ್ರಲ್ಲಿ ಚಿತ್ರದ ಒಂದು ಸ್ವರವನ್ನ ನುಡಿಸ್ತಾರೆ. ಅದು ಯಾಕೆ ಅದು ಸ್ವರ ನುಡಿಸ್ತಾರೆ ಅಂದ್ರೆ ಅದು ಟ್ಯಾಲೆಂಟ್ ಇದೆ ಅಂತ ತೋರ್ಸಕ್ಕಲ್ಲ, ಅಲ್ಲಿ ಓಂಕಾರದ ಪ್ರತಿಧ್ವನಿ ಜೇಂಕಾರವನ್ನ ಮೂಡಿಸ್ಬೇಕಾಗಿರುತ್ತೆ. ಹಾಗಾಗಿ ನಾವು ಬಾಯಿಂದ ಕೂಡ ಭ್ರಮರ ಅಂದ್ರೆ ಓಂಕಾರವನ್ನ ಹೇಳ್ಬೋದು. ಅಂದ್ರೆ ಓಂ ಅಂತ ಹೇಳ್ತೀವಲ್ಲ, ಅದೆಲ್ಲ ಈ ಜೇಂಕಾರದಲ್ಲಿ ಓಂಕಾರ ಬರೆಸ್ಬೇಕು. ಓಕೆ, ಸೊ ಅದು ತುಂಬಾ ಇಂಪಾರ್ಟೆಂಟ್. ಸೊ ಮೆಡಿಟೇಷನ್ ಫಸ್ಟ್ ಕ್ಲಾಸ್ ಅಲ್ಲಿ ನವೀನ್ ಸರ್ ಜಾಯ್ನ್ ಆಗಿರೋರು ಗೊತ್ತಿರುತ್ತೆ, ಇದನ್ನ ಮಾಡ್ತಿರ್ತಾರೆ. ಸೊ ದುಂಬಿ ತರ ಸೌಂಡ್ ಮಾಡೋದು, ಮೂಗನ್ನ ಕ್ಲೋಸ್ ಮಾಡ್ಕೊಂಡು ನಾಸ್ಟ್ರಿಲ್ನ ಅಂತ ಒಂದು ಮೆಡಿಟೇಷನ್ ಮಾಡಿ, ಅದನ್ನ ನೆನ್ಪು ಮಾಡ್ಕೊಳ್ಳಿ ನೀವು. ಅದ್ ಯಾಕೆ ಮಾಡಿದ್ರು ಅಂತ ಈಗ ನಿಮ್ಗೆ ಅರ್ಥ ಆಗುತ್ತೆ. 7 ತಂತಿಯ ವೀಣೆ ಪರಿವಾದಿನಿ ಅಂತ ಕೂಡ ಹೇಳ್ತಾರೆ. ಸರ್ ಯಾಕೆ ಸರ್ ಇದನ್ನೆಲ್ಲ ಹೇಳ್ತಾ ಇದ್ದೀರಾ ಅಂದ್ರೆ, ಆಕೆನ ಸುಮ್ನೆ ಹೆಸರು ಕರೆಯಲ್ಲ, ಆಕೆನ ಭ್ರಾಮರಿ ಅಂತ ಕರಿಬೇಕಾದ್ರೆ ಅದಕ್ಕೂ ಕೂಡ ಒಂದು ರೀಸನ್ ಇರ್ಬೇಕಲ್ಲ. ಮಜ್ಜೆಯ ಅಭಿಮಾನಿ ದೇವತೆಯಾದಂತ ತಾಯಿ ದೇಹದ ಸಾರ ತತ್ವ, ಆಗ್ಲೇ ಹಂಸವತಿ ಅನ್ನಲ್ಲ, ಅಥವಾ ಆದಿಶಕ್ತಿ ಅಂತ ಕೂಡ ಕರಿಬಹುದು. ಇವಳು ಆವೃತವಾಗಿರ್ತಾಳೆ. ಈ ದೇವಿಗೆ ಅರಿಶಿಣ ಬೆರೆಸಿದ ಅನ್ನವನ್ನ ಪ್ರೀತಿಯಿಂದ ನೈವೇದ್ಯವಾಗಿ ಮಾಡ್ತೀವಿ, ಚಿತ್ರಾನ್ನ ಅಂತ ಕೂಡ ಕರಿತೀವಿ. ಹುಳಿ ಉಪ್ಪು ಖಾರವನ್ನ ಸೇರಿಸಿ ಒಗ್ಗರಣೆಯನ್ನ ಹಾಕಿ ಮಾಡಿರ್ತಕ್ಕಂಥದ್ದು. ಇಲ್ಲಿ ಹಾಕಿನಿ ರೂಪದಲ್ಲಿ ಆಜ್ಞಾ ಚಕ್ರದಲ್ಲಿ ತಾಯಿ ನಮ್ಮನ್ನ ಕಾಪಾಡ್ತಲ್ಲಿ ನೆಲೆಸಿರ್ತಾಳೆ. ಅಂದ್ರೆ ನೀವು ಆಜ್ಞಾ ಚಕ್ರ ಹಣೆಯ ಭಾಗದಲ್ಲಿ ನೀವು ನೋಡಿರ್ಬೋದು. ನಮ್ಮ ಮನಸ್ಸು ಅಥವಾ ನಮ್ಮ ಅದು ಏನಾಗುತ್ತೆ, ಆಜ್ಞಾ ಚಕ್ರ ತಲೆನೋವೆಲ್ಲ ಬರುತ್ತೆ ಅಂದ್ರೆ ಅದು ಬೇರೆ ಬೇರೆ ರೀಸನ್ ಇಂದ ಕೂಡ ಬರುತ್ತೆ. ಇಲ್ಲಿ 6 ಮುಖ ಉಳ್ತಕ್ಕಂಥ ದೇವಿ ಇರ್ತಾಳೆ. ಸೊ ಫೋಕಸ್ ಅಂತ ಹೇಳ್ತಾ ಇರ್ತಾರೆ, ಆಜ್ಞಾ ಚಕ್ರವನ್ನ ನೋಡಿ ಅಂತ ಇರ್ತಾರೆ. ಈಗ ಅರ್ಥ ಮಾಡ್ಕೊಳ್ಳಿ ಯಾಕೆ ನಾವು ಆಜ್ಞಾ ಚಕ್ರವನ್ನ ವೀಕ್ಷಣೆ ಮಾಡಕ್ ಹೇಳ್ತೀವಿ ಅಂದ್ರೆ, ಎಲ್ಲ ಚಕ್ರದಕ್ಕಿಂತ ಆಜ್ಞಾ ಚಕ್ರ ಬಹಳ ಬಹಳ ಇಂಪಾರ್ಟೆಂಟ್. ಬಿಕಾಸ್ ಅಲ್ಲಿ ತ್ರಿಚಕ್ಷು ಇರುತ್ತೆ, ಅಂದ್ರೆ 3ನೇ ಕಣ್ಣಿರುತ್ತೆ. ಮನುಷ್ಯಂಗೂ ಕೂಡ 3ನೇ ಕಣ್ಣು, ಅದು ಒಳಗಡೆ ಇರುತ್ತೆ, ಅದು ನಮಗ್ ಕಾಣಿಸಲ್ಲ. ಅದನ್ನ ಆಕ್ಟಿವೇಟ್ ಮಾಡ್ಕೋಬೇಕು. ಹೊರ ಪ್ರಪಂಚವನ್ನ ನೋಡ್ಬೇಕಾದ್ರೆ 2 ಕಣ್ಣಿಂದ ಅಲ್ಲ, ಒಳ ಕಣ್ಣಿನಿಂದ ನೋಡು ಅಂತ ಹೇಳ್ತಾ ಇರ್ತಾರೆ. ನಿನ್ನನ್ನ ನೀನ್ ಅರ್ಥ ಮಾಡ್ಕೋಬೇಕಾದ್ರೆ ನಿನ್ನ ಒಳ ಕಣ್ಣಿನಿಂದ ನೋಡು ಅಂತ ಹೇಳ್ತಾ ಇರ್ತಾರೆ. ಅದೆಲ್ಲ ಏನ್ ಅರ್ಥ ಅಂದ್ರೆ, ಒಳ ಕಣ್ಣು ಅಂದ್ರೆ ನಮ್ಮ ದೇಹದಲ್ಲಿ ಗುಪ್ತವಾಗಿ ಸೀಕ್ರೆಟ್ ಆಗಿ ಒಂದು ಶಕ್ತಿ ಇರುತ್ತೆ, ಅದೇ 3ನೇ ಕಣ್ಣು. ಅಲ್ಲಿ ದೇವಿ ಆಜ್ಞಾ ಚಕ್ರದಲ್ಲಿ 6 ಮುಖ ಉಳ್ಳವಳಾಗಿರ್ತಾಳೆ. ಅದನ್ನ ನೀವ್ ಯಾವ ತರ ಬಳಸ್ಕೊಂತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ದುಷ್ಟರಾಗಿದ್ರೆ ದುರ್ಗಾ ರೂಪದಲ್ಲಿ ತಾಯಿ ನಿಮ್ ಹಣೆಯಲ್ಲಿ ಇರ್ತಾಳೆ. ಯಾವಾಗ್ಲೂ ಕೆಟ್ಟದ್ದೇ ಯೋಚನೆ, ಯಾವಾಗ್ಲೂ ಬೇರೆ ಬೇರೆ ರೀತಿಯಾದಂತ ಅಕರ್ಮಗಳನ್ನೇ ಮಾಡ್ಬೇಕು ಅಂತ ಅನಿಸ್ತಾ ಇರತ್ತೆ. ಹಾಗಾಗಿ ಅದರಿಂದ ಹೊರಗಡೆ ಬಂದು ಒಳ್ಳೇದನ್ನ ನಾವು ಯೋಚನೆ ಮಾಡಿದಾಗ ಖಂಡಿತ ತಾಯಿ ನಮ್ಮನ್ನ ಕಾಪಾಡ್ತಾಳೆ ಅಂತಕ್ಕಂಥದ್ದು ಇಲ್ಲಾಗತ್ತೆ ಅಲ್ವಾ. ಅದಕ್ಕೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, ಗಂಟಿಕ್ಕೋದು, ಹಣೆ ಮುದ್ರಿಸೋದು, ಆ ರೀತಿ ಯಾವಾಗ್ಲೂ ನಾವು ಮಾಡಬಾರ್ದು. ಸದಾಕಾಲ ಮುಖದ ಮೇಲೆ ನಗು ಇರ್ಬೇಕು ಅನ್ನೋದನ್ನ ನಾನ್ ನಿಮ್ಗೆ ಹೇಳಿದ್ದೆ. ಅರ್ಥ ಆಗುತ್ತಾ? ನೈವೇದ್ಯವನ್ನ ಯಾರು ಸಮರ್ಪಣೆ ಮಾಡ್ಬೇಕು, ನಿವೇಶದ ಮೇಲೆ ಯಾರು ತಿಂತಾರೆ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಸರಿಯಾದಂತ ಉತ್ತರವನ್ನ ಲಲಿತಾ ಸಹಸ್ರನಾಮದಲ್ಲಿ ಸ್ವಲ್ಪದ ಮಟ್ಟಿಗೆ ಕೊಡ್ತಾರೆ ಉತ್ತರ. ಅನ್ನವನ್ನ ನೈವೇದ್ಯ ಮಾಡಬಹುದಾ ದೇವರಿಗೆ ಅನ್ನೋದು ಕೂಡ ಯಾರೋ ಒಬ್ರು ಕೆಲವೊಂದು ಪ್ರಶ್ನೆ ಕೇಳಿದ್ರು. ಸರ್ ಅನ್ನ, ಅದ್ರಲ್ಲಿ ಸ್ಟಾರ್ಚ್ ಇರುತ್ತೆ, ಓಕೆನಾ? ಸ್ಟಾರ್ಚ್ ಅಂದ್ರೆ ಗೊತ್ತಾಗಿರುತ್ತೆ, ಗಂಜಿ ಅಂತ ಕರೀತೀರಾ ಕನ್ನಡದಲ್ಲಿ. ಅನ್ನದಲ್ಲಿ ಗಂಜಿ ಅಂಶ ಇರುತ್ತ. ಕೆಲವೊಬ್ರು ಹೇಳ್ತಾರೆ ಅನ್ನದಲ್ಲಿ ಇರ್ತಕ್ಕಂಥ ಗಂಜಿ ಅಂಶ ಅದು ಒಳ್ಳೇದಲ್ಲ ಅಂತ ಹೇಳ್ತಾರೆ. ಯಾಕೆ ಈ ಮಾತು ಅಂದ್ರೆ ಬೇಕು, ಅದಕ್ಕೊಂದ್ ಮಾತು ಹೇಳ್ತಾರೆ, ಚಿತ್ತಶುದ್ಧಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಮನಸ್ಸು ಹಾಗೂ ಏಕಾಗ್ರತೆಯಿಂದ ಯಾವುದೇ ಭಕ್ಷ್ಯಗಳನ್ನ ಸರಿನೇ. ಎಷ್ಟೋ ಮನುಷ್ಯರು ದಾರಿದ್ರ್ಯದಿಂದ ಬಾಧೆ ಪಡ್ತಾ ಇರ್ತಾರೆ, ಬಡಸ್ತನ ಅನ್ನೋದಿರುತ್ತೆ, ಬಡತನ ಅಂತ ಕರೀತೇವೆ. ಆಹಾರಕ್ಕಾಗಿ ಎಷ್ಟೋ ಶ್ರಮವನ್ನ ಪಡ್ತಾ ಇರ್ತಾರೆ. ಅದಕ್ಕೆ ಹೇಳ್ತಾರೆ, ದೇವ್ರು ನಂಗೆ ಏನ್ ಕೊಟ್ಟಿದ್ದಾನೋ ಅದನ್ನ ದೈವಕ್ಕೆ ಸಮರ್ಪಿಸಿ ಅದನ್ನ ನಾನು ಆಮೇಲೆ ಊಟ ಮಾಡ್ತೀನಿ.
ದೇವ್ರು ತಿಂದಾದ್ಮೇಲೆ ಈ ಊಟವನ್ನ ನಾನ್ ಮಾಡ್ತೀನಿ ಅನ್ನೋದು ನೈವೇದ್ಯ, ಪವಿತ್ರ ಭಾವನೆ. ಹಾಗೆ ತಿಂದ್ರೆ ಅನ್ನ, ದೇವ್ರ ಮುಂದೆ ಇಟ್ಬಿಡ್ತೀನಿ ಅಂದ್ರೆ ನೈವೇದ್ಯ. ನೈವೇದ್ಯವನ್ನ ದೇವ್ರು ನಿಜವಾಗ್ಲೂ ಕೂಡ ಬಂದು ಪ್ರತಿದಿನ ಸ್ವೀಕರಿಸೋದಾಗಿದ್ರೆ ನಾವು ಮನಸ್ಫೂರ್ತಿಯಾಗಿ ನೀಡ್ತಾ ಇದ್ವಾ? ಭಯಪಟ್ಟು ನಾವು ಆರ್ಥಿಕದ ಬಗ್ಗೆ ಯೋಚನೆ ಮಾಡ್ತಾ ಇರ್ಲಿಲ್ವಾ? ಅಥವಾ ದೇವ್ರಿಗೆ ನೈವೇದ್ಯ ಕೊಡೋದ್ ಬಿಟ್ಬಿಡ್ತಿರ್ಲಿಲ್ವಾ? ನೀನ್ ದೇವ್ರೇ ಆಗಿರಪ್ಪ, ಆದ್ರೂ ಪ್ರತಿದಿನ ಮಾಡಿದ್ದೆಲ್ಲ ನೀನೇ ತಿಂದ್ಬಿಟ್ರೆ ಮತ್ತೆ ನಾನು ಅಡ್ಗೆ ಮಾಡ್ಕೊಂಡು ಆಯ್ತು ಸಾಕಷ್ಟು ನಂಗೆ ನೀನ್ ಕೊಟ್ಟಿದ್ಯಾ, ಅನ್ನ ಅಕ್ಕಿ ಬೇಳೆ ಎಲ್ಲ ಕೊಟ್ಟಿದ್ಯಾ, ನಾನ್ ಮಾಡಿದ್ನೆಲ್ಲ ನೀನೇ ಊಟ ಮಾಡ್ಬಿಟ್ರೆ ನಾನ್ ಮತ್ತೆ ಮಾಡ್ಕೊಂಡ್ ತಿನ್ಬೇಕು ಅಥವಾ ನನ್ಗೆ ಇರ್ತಿರ್ಲಿಲ್ವೇನೋ? ಸ್ವಾಮಿ, ನಿನಗೂ ನಿನ್ನ ಪೂಜೆಗೂ ಒಂದು ದೊಡ್ಡ ನಮಸ್ಕಾರ, ಮಾಡಕ್ ಆಗಲ್ಲ ಅಂತ ನಿರ್ಧಾರ ಹೇಳ್ತಿರ್ಲಿಲ್ವೋ? ನಮ್ಮ ಈ ಶರೀರದಲ್ಲಿ ಸರ್ವ ಧಾತುಗಳಲ್ಲಿ ಯೋಗಿನಿ ದೇವತೆಗಳಿರ್ತಾರೆ ಅಂತ ನಾನ್ ನಿಮ್ಗೆ ಹೇಳ್ದೆ. ದೇವರಿಗೆ ನಿವೇದ್ಯ ಮಾಡ್ತಕ್ಕಂಥ ಪದಾರ್ಥ ರುಚಿಯಾಗಿ ಭಕ್ತಿಯಿಂದ ತಯಾರು ಮಾಡ್ತೇವೆ. ಮಾನಸಿಕವಾಗಿ ಪ್ರಿಪೇರ್ ಆಗ್ಬಿಟ್ಟಿರ್ತೀವಿ, ಈಗ ನೈವೇದ್ಯಕ್ಕೆ ಮಾಡ್ತಾ ಇರೋದು ಇದನ್ನ ಯಾರಿಗೂ ಎಂಜಲ್ ಮಾಡಬಾರ್ದು, ಮಕ್ಳು ಕೊಡಬಾರ್ದು, ಫಸ್ಟ್ ದೇವ್ರಿಗೆ ಇಟ್ಬಿಟ್ಟು ಆಮೇಲೆ ಮಕ್ಳು ಕೊಡ್ಬೇಕು ಅಥವಾ ಎಡೆಗಿಟ್ಟು ಆಮೇಲೆ ಕೊಡ್ಬೇಕು ಅಂತ ನಾವು ಮೆಂಟಲಿ ಪ್ರಿಪೇರ್ ಆಗಿರ್ತೀವಿ. ಅದು ನೈವೇದ್ಯ ಪ್ರಿಪೇರ್ ಮಾಡ್ತೀರಾ ನೀವೆಲ್ಲ ಹೆಣ್ಮಕ್ಳು. ದೇವ್ರಿಗೆ ಅಂದ್ರೆ ಸ್ವಲ್ಪ ತುಪ್ಪ, ದ್ರಾಕ್ಷಿ, ಗೋಡಂಬಿ, ಹಾಲು ಜಾಸ್ತಿ ಹಾಕ್ತೀರಾ. ಮನೆಯವ್ರಿಗೆ ಮಾಡ್ಬೇಕಾದ್ರೆ ಕಡಿಮೆ ಹಾಕ್ತಿವಿ, ಯಾಕಂದ್ರೆ ಅದು ಪ್ರಸಾದ, ಅಮೃತ. ದೈವ ಅಂತಕ್ಕಂಥದ್ದು, ದೇವ್ರು ಅಂತಕ್ಕಂಥದ್ದು ಪ್ರಸಾದದ ಕಡೆ ದೃಷ್ಟಿ ಹರಿಸಿ ದೇವ್ರು ಸ್ವೀಕರಿಸ್ತಾ ಅಂತಕ್ಕಂಥದ್ದು ಮೀನ ದೃಷ್ಟಿ. ನಮ್ಮಲ್ಲಿ ಚರ್ಮ, ರಕ್ತ, ಮಾಂಸ, ಮೂಳೆ ಇದೆಲ್ಲವೂ ಕೂಡ ಪುಷ್ಟಿ ಆಗ್ಬೇಕು ಅಂತ ಒಂದು ಕಾನ್ಸೆಪ್ಟ್ ಇಂದ ದೇವರ ನೈವೇದ್ಯ ಒಂದು ಕಾನ್ಸೆಪ್ಟ್ ಕ್ರಿಯೇಟ್ ಆಗಿ ಅದನ್ನ ದೇವ್ರಿಗೆ ಅರ್ಪಣೆ ಮಾಡಿ ಆಮೇಲೆ ನಾವು ಅದನ್ನ ಸ್ವೀಕರಿಸ್ತಾ ಇರೋದು. ಯಾಕಂದ್ರೆ ನಮಗ್ ಶಕ್ತಿ ಬೇಕು ಮೊದ್ಲು, ನೀವು ಬದುಕಕ್ಕೆ ಶಕ್ತಿ ಬೇಕು. ನಿಮ್ಮ ದೇಹಕ್ಕೆ ಕಾಯಿಲೆಗಳು ಬರ್ದೇ ಇರೋದಕ್ಕೆ ಕೆಲವೊಂದು ಪದಾರ್ಥಗಳನ್ನ ದೇಹಕ್ಕೆ ಸೇವಿಸೋದು ಅವಶ್ಯಕತೆ ಇರುತ್ತೆ. ಹಾಗಾಗಿ ದೇವರಿಗೆ ನೈವೇದ್ಯ ಅಂತಕ್ಕಂಥದ್ದು ಬಂತು. ನಾನೇ ಮಾಡ್ಕೊಂತೀನಿ ಅಂದ್ರೆ ಅದ್ರಲ್ಲಿ ಶುದ್ಧತೆ ಇರಲ್ಲ. ಶುದ್ಧತೆ ಇದ್ರೂ ಕೂಡ ಪ್ರೀತಿ ಇರಲ್ಲ ಅದ್ರಲ್ಲಿ. ಪ್ರೀತಿ ಇದ್ರೂ ಕೂಡ ಅದರಲ್ಲಿ ಯಥೇಚ್ಛವಾದಂತ ಪೋಷಕಾಂಶ ಇರಲ್ಲ. ಅದೇ ದೇವರು ಅನ್ನೋ ನೈವೇದ್ಯ ಅಂತಕ್ಕಂಥದ್ದು ಒಂದಿದ್ರೆ ಅದ್ರಲ್ಲಿ ಎಲ್ಲ ಸೇರುತ್ತಲ್ಲ, ಭಕ್ತಿ, ಪ್ರೀತಿ ಎಲ್ಲ ಸೇರ್ಬಿಟ್ಟಿರುತ್ತೆ. ಹಾಗಾಗಿ ಅದು ಅಮೃತ. ಅದು ಸಾಧನೆ ಮಾಡಕ್ಕೆ ಯಾವಾಗ ಸಾಧ್ಯ ಆಗತ್ತೆ ಅಂದ್ರೆ ದೇಹ ಪುಷ್ಟಿಯಾಗಿರ್ಬೇಕು, ದಂಡಿಸ್ಬೇಕು ಜೊತೆಗೆ. ಸರ್ ಹಂಗಂತ ಎಲ್ಲ ತಿನ್ಬೇಕ ಸರ್? ಮೊಸರನ್ನ, ಹೆಸರು ಬೇಳೆ, ಉದ್ದಿನ ಬೇಳೆ, ವಡೆ, ಹುಗ್ಗಿ, ತುಪ್ಪ, ಬೆಲ್ಲದ ಪೊಂಗಲ್ಲು ಎಲ್ಲ ಪುಷ್ಟಿಕರವಾದ ಅಂಶ. ದೇವ್ರ ಯಾರೋ ಒಬ್ರು ಕೇಳಿದಂತ, ಯಾಕೆ ದೇವ್ರು ಎಲ್ಲ ಇಷ್ಟು ಒಳ್ಳೊಳ್ಳೆ ಅಡ್ಗೆನ ಇಷ್ಟಪಡ್ತಾನೆ? ಎಂತೆಂತ ಒಳ್ಳೆ ಕರ್ದಿರೋ ತಿಂಡಿ, ಕಲಸಿದ್ದನ್ನ, ವಿಶೇಷವಾಗಿ ತುಪ್ಪದಿಂದನೇ ಮಾಡಿರ್ತಕ್ಕಂಥದ್ದು, ಚಪ್ಪನ್ ಭೋಗ್ 56, 64 ವಿಶೇಷವಾದ ಭಕ್ಷ್ಯಗಳನ್ನ ಜಗನ್ನಾಥನಿಗೆ, 54 ಭಕ್ಷ್ಯಗಳನ್ನ ಜಗನ್ನಾಥನಿಗೆ ಎಲ್ಲ ಸಮರ್ಪಣೆಯನ್ನ ಮಾಡ್ತಾರೆ. ನಿಜವಾಗ್ಲೂ ದೇವ್ರ ನೈವೇದ್ಯವನ್ನ ತಿಂತಾನ ಅಂದ್ರೆ ದೇವರ ಹೆಸರಲ್ಲಿ ಭಕ್ತಾದಿಗಳಿಗೆ, ಹಸಿದು ಅಂತವರಿಗೆ ಅಥವಾ ಅವರ ದೇಹದಲ್ಲಿ ಇರ್ತಕ್ಕಂಥ ಯಾವುದೋ ಒಂದು ಕಾಯಿಲೆ ಗುಣ ಆಗೋದಕ್ಕೋಸ್ಕರಿಗೆ ಆ ನೈವೇದ್ಯವನ್ನ ದೇವರ ಮುಂದೆ ಸಮರ್ಪಣೆ ಮಾಡಿ ಅದಕ್ಕೆ ಶಕ್ತಿಯನ್ನ ತುಂಬಿಸಿ ನಂತರ ಭಕ್ತಾದಿಗಳಿಗೆ ಕೊಡೋದು ನೈವೇದ್ಯ. ಅದೇ ಅದು ಅಮೃತ ಅಂತ ಕರಿತೀವಿ. ಇನ್ನೊಂದು, ನಾವು ತಿನ್ನೋ ಪ್ರತಿಯೊಂದು ಪದಾರ್ಥ ಕೂಡ ನೈವೇದ್ಯನೇ. ನಮ್ಮ ದೇಹದೊಳಗಡೆ ಯೋಗಿನಿಯರು ಇರ್ತಾರೆ, ದೇವ್ರು ಇರ್ತಾರೆ ಅಂದ್ರೆ ಅದನ್ನ ಅವ್ರಿಗೂ ಕೂಡ ಸಲ್ಲುತ್ತಲ್ವಾ? ಹಾಗಾಗಿ ನಾವ್ ಏನ್ ತಿಂತಿದೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾವ ರೀತಿ ತಿಂತಿದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಎಲ್ ತಿಂತಿದೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ದೇಹ ಕೆಟ್ಟೋಯ್ತು, ಫುಡ್ ಪಾಯ್ಸನ್ ಆಯ್ತು ಅಂತ ಕರಿತೀರಾ. ಸರ್ ಯಾಕೋ ತಿಂದೆ, ನನ್ಗೆ ಸರಿ ಹೋಗ್ಲಿಲ್ಲ, ವಾಂತಿ ಆಯ್ತು, ತಲೆ ಸುತ್ತ ಬಂತು ಅಂತ ಕರಿತೀರಾ. ಆ ದೇಹ ಹೊರಗಡೆ ಆಯ್ತು ಅಂತ ಮೆಡಿಕಲ್ ಟರ್ಮಿನಾಲಜಿಲಿ ಹೇಳ್ತಾರೆ. ಅದು ಅಕ್ಸೆಪ್ಟ್ ಮಾಡ್ಲಿಲ್ಲ ಬಾಡಿ, ಅದಕ್ಕೆ ಅದನ್ನ ಹೊರಗಡೆ ಹಾಕ್ಬಿಡ್ತು ದೇಹದಿಂದ ಹೊರಗಡೆ ಆಗ್ತು ಅಂಗಾಂಗ ನಿಜ. ಬಟ್ ದೇಹದಲ್ಲಿರ್ತಕ್ಕಂಥ ಯೋಗಿನಿಯರು ಅದನ್ನ ತಗೊಂಡ್ಲಿಕ್ಕೆ ಇಷ್ಟ ಪಡ್ಲಿಲ್ಲ. ಯಾಕಂದ್ರೆ ಅದ್ರಲ್ಲಿ ಕಲ್ಮಶ ಇತ್ತು, ಅದ್ರಲ್ಲಿ ಏನೋ ಒಂದು ದೋಷ ಇತ್ತು ಆಹಾರದಲ್ಲಿ. ಹಾಗಾಗಿ ಅದನ್ನ ಜೀರ್ಣ ಮಾಡ್ಕೊಳ್ದೆ ಅದನ್ನ ಹೊರಗಡೆ ಆಗ್ತು ಅಂದ್ರೆ ನಮ್ಮ ದೇಹದ ಒಳಿತಿಗಾಗಿ. ಯಾವಾಗ್ಲೂ ಆಗ್ತಿದ್ರೆ ಅದು ಬೇರೆ ಯಾವ್ದೋ ರೀಸನ್, ಬಟ್ ಒಂದೊಂದ್ಸಲ ಆಗುತ್ತೆ. ಯಾವ್ದೋ ಒಂದು ಪದಾರ್ಥ ನಮ್ಮ ದೇಹಕ್ಕೆ ಇಷ್ಟ ಪಡಲ್ಲ. ಕೆಲವೊಬ್ರು ತುಪ್ಪವನ್ನ ಇಷ್ಟ ಪಡಲ್ಲ, ಇಲ್ಲ ನನ್ ತುಪ್ಪ ತಿನ್ನಲ್ಲ, ನಂಗೆ ತುಪ್ಪ ಅಂದ್ರೆ ಆಗಲ್ಲ. ಕೆಲವೊಬ್ರು ಹಾಲಿನ ಪದಾರ್ಥಗಳನ್ನ ಇಷ್ಟ ಪಡಲ್ಲ. ದೇಹದಲ್ಲಿ ಇರ್ತಕ್ಕಂಥ ಅಭಿಮಾನಿ ದೇವತೆ ಅದರ ವಿರುದ್ಧವಾಗಿದ್ದಾಗ ಅಥವಾ ಅದಕ್ಕೆ ಸಪೋರ್ಟ್ ಮಾಡದೇ ಇರ್ಬೇಕಾದ್ರೆ ನಮಗೆ ಈ ರೀತಿಯಾದಂತದ್ದ ಒಂದು ಪ್ರಾಬ್ಲಮ್ಸ್ ಎಲ್ಲ ಕ್ರಿಯೇಟ್ ಆಗ್ತದೆ. ಸರ್ವೋದನ ಪ್ರೀತ ಚಿತ್ತ ಅಂತ ಕರಿತೀವಿ ಒಂದಲ್ಲ. ಅಂದ್ರೆ ರಾಗಿ ಯಾವುದೇ ನೀವು ಕೊಡಿ, ಏನಾದ್ರೂ ಕೊಡಿ. ಹಳ್ಳಿ ಕಡೆ ಎಲ್ಲ ರಾಗಿ ರೊಟ್ಟಿ, ರಾಗಿ ಮುದ್ದೆನ ನೈವೇದ್ಯವಾಗಿ ಮಾಡ್ತಿದ್ರಂತೆ ಕೆಲವೊಂದು ಭಾಗದ ಕಡೆ. ಈ ಮಹಾರಾಷ್ಟ್ರದಲ್ಲೆಲ್ಲ ಮೊದಲು
ಭಾಕ್ರಿ ರೊಟ್ಟಿನೆಲ್ಲ ಮಾಡ್ಬೇಕಾದ್ರೆ ಅದನ್ನೇ ದೇವ್ರಿಗೆ ನೈವೇದ್ಯವಾಗಿಟ್ಟು ರೊಟ್ಟಿನ ಆಮೇಲೆ ಅದನ್ನ ಅವ್ರು ಸ್ವೀಕರಿಸ್ತಾ ಇದ್ರು. ರೊಟ್ಟಿನೂ ಸ್ವೀಕರಿಸ್ತಾನ ದೇವ್ರು, ಏನಿಟ್ರು ಸ್ವೀಕರಿಸ್ತಾರೆ. ಅದಕ್ಕೆ ಅವಳನ್ನ ಸರ್ವೋದನ ಪ್ರೀತ ಚಿತ್ತ ಅಂತ ತಾಯಿನ ಕರಿತೀವಿ. ಈ ಯೋಗಿನಿ ನ್ಯಾಸದಲ್ಲಿ ಸಪ್ತ ಚಕ್ರಗಳ ಯೋಗಿನಿ ದೇವತೆಗಳ ಬಗ್ಗೆ ಅವ್ರ ಅದಕ್ಕೆ ನೈವೇದ್ಯದ ಬಗ್ಗೆ ಕೂಡ ನಿಮ್ಗೆ ಡೀಟೇಲ್ ಆಗಿ ಕೊಟ್ಟಿರೋದು. ಯಾರನ್ನ ಕೇಳೋಣ ದೇವ್ರಿಗೆ ಯಾವ ನೈವೇದ್ಯ ಇಷ್ಟ ಅಂತ ಇನ್ಮೇಲೆ ಯಾವ್ದು ಕೇಳ್ಬೇಕಾಗಿಲ್ಲ. ನಿಮ್ಮ ಮನಸ್ಸಿಗೆ ಇಂಥ ನೈವೇದ್ಯ, ಇವತ್ತು ಸಿಹಿ ನೈವೇದ್ಯ ಮಾಡ್ಬೇಕು ಅಂತ ಅನಿಸ್ತಾ ಮಾಡಿ, ಅಥವಾ ಏನಾದ್ರೂ ಕಲಸಿದ ಅನ್ನದ ನೈವೇದ್ಯ ಮಾಡ್ಬೇಕು ಅನ್ನಿಸ್ತಾ ಮಾಡಿ. ಆದ್ರೆ ನೈವೇದ್ಯ 9 ನವರಾತ್ರಿಗಳಲ್ಲಿ ಇವತ್ತು ಇದು ದೇವಿ ಚಂದ್ರಗಂಟ ಕೂಷ್ಮಾಂಡ, ಸೊ ತಾಯಿಗೆ ಈ ಬಣ್ಣ, ಬಿಳಿ ಬಣ್ಣ, ಕೆಂಪು ಬಣ್ಣ, ಬೂದು ಬಣ್ಣ, ಸೊ ನೈವೇದ್ಯಕ್ಕೋಸ್ಕರ ಇದನ್ ಮಾಡ್ಬೇಕಂತೆ ಅಂತ ಹೇಳಿದ್ನೆಲ್ಲ ಕೇಳಿಸ್ಕೊಂಡ್ ಮಾಡ್ತಿರಲ್ಲ, ಅದೇ ಮಾಡ್ಬೇಕು ಅಂತ ಏನಿಲ್ಲ. ಮಾಲ್ಪುವ ಮಾಡೇ ಇಡ್ಬೇಕು ದೇವ್ರಿಗೆ ಅಂತ ಏನಿಲ್ಲ. ನೀವ್ ಏನ್ ಬೇಕಾದ್ರೂ ನಿಮ್ಮ ಮನಸ್ಸಿಗೆ ತೋಚಿದನ್ನ ಮಾಡ್ಬೋದು. ದದ್ದಿಯನ್ನ ಮೊಸರನ್ನ ಮಾಡಿಟ್ರು ಸಾಕಿ, ಅದಕ್ಕೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ ಮಾಡ್ಲೇಬೇಕು ಅಂತ ಏನಿಲ್ಲ. ಅನ್ನಕ್ಕೆ ಮೊಸರನ್ನ ಹಾಕಿ ನೈವೇದ್ಯ ಮಾಡಿದ್ರು ಕೂಡ ಅದು ಮೊಸರನ್ನ ಅಂತಾನೆ ಅನಿಸ್ಕೊಳತ್ತೆ. ನಿಮ್ಮ ಶಕ್ತಿಗನುಸಾರವಾಗಿ ದೇವರನ್ನ ಪೂಜೆ ಮಾಡಿ, ಅಳತೆ ಮೀರಿ ಪೂಜೆ ಮಾಡಬಾರದು. ಇಲ್ಲಿ ಆಜ್ಞಾ ಚಕ್ರದಲ್ಲಿ ಕೊನೆಯಲ್ಲಿ ಮಾಡ್ಬೇಕಾದ್ರೆ ಹೇಳ್ತಾರೆ, ಯಾವ್ಯಾವ ದೇವರದ್ದು ಹೇಳಿದ್ವಿ ಸಪ್ತ ಚಕ್ರದಲ್ಲಿ? ಡಾಕಿನಿ, ರಾಕಿನಿ, ಲಾಕಿನಿ, ಕಾಕಿನಿ, ಸಾಕಿನಿ, ಹಾಕಿನಿ, ಯಾಕಿನಿ, ಇವರು ಸಪ್ತ ದೇವತೆಗಳು. ವಿಶುದ್ಧಿ ಚಕ್ರದಿಂದ ಆಕಾಶ ತತ್ವ, ಎಲ್ಲ ಚಕ್ರದ ಬಗ್ಗೆ, ಒಂದೊಂದು ತತ್ವದ ಬಗ್ಗೆ ನಾವೆಲ್ಲ ಆಳವಾಗಿ ಚಿಂತನೆಯನ್ನ ಮಾಡ್ಕೊಂಡು ಬಂದ್ವಿ. ಇದನ್ನ ಇನ್ನೂ ಆಳವಾಗಿ ಹೋದ್ರೆ ಶರೀರ ಧಾರಣೆ ಮಾಡಿ ಹೋಗುವ ಜೀವ ತಾಯಿಯ ಗರ್ಭದಲ್ಲಿ ಗರ್ಭಸ್ಥ ಪಿಂಡನಾಗಿ ಇದ್ದು ಶುರುವಾಗೋದು, ಅವನ ಲೈಫ್ ಜರ್ನಿ ಒಬ್ಬ ಮನುಷ್ಯಂದು ಶುರುವಾಗೋದು ನೀವು ತಾಯಿ ಹೊಟ್ಟೆಲಿ ಇದ್ದಾಗಿಂದ, ಗರ್ಭದಲ್ಲಿ ಇರ್ಬೇಕಾಗಿದ್ರಿಂದ. ಆ ಗರ್ಭದಿಂದ ಪರಿಪೂರ್ಣ ಮಾನವನಾಗಿ ರೂಪ ಆಗೋ ತನಕ, ಜೊತೆಗೆ ಕಡೆಯಲ್ಲಿ ದೈವ ಸಾನ್ನಿಧ್ಯವನ್ನ ಸೇರೋ ತನಕ, ಇದೆಲ್ಲ ದಶೆ ಅಂತ ಕರೀತೀವಿ. ಜ್ಯೋತಿಷ್ಯದಲ್ಲೂ ದಶೆಗಳು ಬರುತ್ತೆ. ಗುರುದಶೆ, ಕುಜದಶೆ, ರವಿದಶೆ, ರಾಹು ಕೇತು ಶನಿ ಎಲ್ಲ ಬರುತ್ತೆ. ಅದೇ ತರ ಒಬ್ಬ ಮನುಷ್ಯ ತನ್ನ ತಾಯಿಯ ಗರ್ಭದಲ್ಲಿ ಪಿಂಡಾವಸ್ಥೆ ಇರುವಾಗಿಂದ ಕಡೇ ಬಾರಿ ಅವನು ಮರಣವನ್ನ ಹೊಂದುತ್ತಾನಲ್ಲ, ದೈವ ಸಾನ್ನಿಧ್ಯವನ್ನ ಹೊಂದುತ್ತಾನಲ್ಲ, ಇದನ್ನ ನಾವು ದಶೆ ಅಂತ ಕರಿತೀವಿ. ಒಂದು ಲೈಫ್ ಸೈಕಲ್ ಅಂತ ನೀವ್ ಏನ್ ಕರಿತೀರಾ, ಇದನ್ನ ದಶೆ ಅಂತ ಕರಿತೀವಿ. ಇದ್ರ ಬಗ್ಗೆನೆ ವ್ಯಾಸ ಮಹರ್ಷಿಗಳು ರಚಿಸಿರ್ತಕ್ಕಂಥ ಅಷ್ಟಾದಶ ಪುರಾಣ ಅಥವಾ ಪಂಚಮ ವೇದ, ಮಹಾಭಾರತ, ಶ್ರೀಕೃಷ್ಣ ಉಪದೇಶ ಮಾಡಿರ್ತಕ್ಕಂಥ ಭಗವದ್ಗೀತೆ, ಎಲ್ಲದರಲ್ಲೂ ಇದನ್ನೇ ಅವರು ಹೇಳ್ಕೊಂಡು ಬಂದಿದ್ದಾರೆ. ನೀವೇನಾದ್ರೂ ಅಬ್ಸರ್ವ್ ಮಾಡಿದ್ರೆ, ಈ ಲಲಿತಾ ಸಹಸ್ರನಾಮದಲ್ಲೂ ಕೂಡ ಸಾಕಷ್ಟು ವಿಚಾರವನ್ನ ತಿಳ್ಕೊಂಡ್ವಿ. ನಮ್ಮ ದೇಹದಲ್ಲೇ ಇಷ್ಟೊಂದೆಲ್ಲ ಚೇಂಜಸ್ ಇದೆ, ನಿಜವಾಗ್ಲೂ ಇಂತಿಂತ ದೇವತೆಗಳ ಕಾರಣಕರ್ತರಾಗಿದ್ದಾರೆ, ಉಸಿರಾಟಕ್ಕೂ ಇಷ್ಟೊಂದ್ ಜನ ದೇವತೆಗಳಿರ್ತಾರೆ. ಅಂದ್ರೆ ದೇವತೆ ಅಥವಾ ಮೋಡ್ಸ್ ಅಂತ ಕೂಡ ನೀವು ಕರ್ಕೋಬಹುದು ಪ್ರಾಕ್ಟಿಕಲಿ. ಅದನ್ನ ನೋಡ್ಬೇಕಾದ್ರೆ ನೀವ್ ಯಾವ ತರ ಅರ್ಥ ಮಾಡ್ಕೊಂತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನೋದನ್ನ ನೀವೆಲ್ಲ ತಿಳ್ಕೊಂಡ್ ಬಂದ್ವಿ. ಹೃದಯ ಸ್ಥಾನದಲ್ಲಿ ಇರ್ತಕ್ಕಂಥ ಅನಾಹತ ಪದ್ಮದ ಬಗ್ಗೆ ತಿಳ್ಕೊಬೇಕಾದ್ರೆ ರಾಕಿನಿ ದೇವಿ ಇರ್ತಾಳೆ. ಖ ಇಂದ ಠ ತನಕ 12 ಅಕ್ಷರ ಇರುತ್ತೆ, 12 ದಳ ಇರುತ್ತೆ. ಅವಳ ವಾಹನ ಬಂದು ಜಿಂಕೆ, ಹರಿಣಿ ಅಂತ ಕರಿತೀವಿ. ಸರ್ವಶಂಕರಿ, ಸರ್ವವ ಶಂಕರಿ ಮುದ್ರೆ ಕೂಡ ಇರುತ್ತೆ. ಇದೆಲ್ಲ ಕೂಡ ಒಂದು ಶ್ರೀವಿದ್ಯೆಯಲ್ಲಿ ಬರ್ತಕ್ಕಂಥದ್ದಾಗಿರ್ಬೋದು. ಬಟ್ ಇನ್ ಜನರಲ್ ಆಗಿ ನೀವು ತಗೋಬೇಕಾದನ್ನ, ಅಂದ್ರೆ ಸಾಮಾನ್ಯಕ್ಕೆ ತಗೊಳ್ಳಿ. ನೀವು ಶ್ರೀವಿದ್ಯೆ ತನಕ ಹೋಗೋದೇ ಬೇಡ, ಬದುಕನ್ನ ಯಾವತ್ತು ಸರಳವಾಗಿ ಚಿಂತಿಸಿ ನೋಡ್ಬೇಕು. ಹಾಗಾಗಿ ಇದನ್ನೂ ಕೂಡ ನೀವು ಸರಳವಾಗಿಯೇ ಸ್ವೀಕಾರ ಮಾಡ್ಬೇಕು, ಆಗ ನಿಮ್ಗೆ ಚೆನ್ನಾಗಿ ಅರ್ಥ ಆಗತ್ತೆ. ಕುಂಡಲಿನಿ ಶಕ್ತಿಯನ್ನ ಎಚ್ಚರಗೊಳಿಸ್ಕೋಬೇಕು ಅಂತ ಎಲ್ಲ ಸಾಧಕ ಇಷ್ಟಪಡ್ತಾನೆ. ಅಣಿಮಾದಿ ಅಷ್ಟಸಿದ್ಧಿಗಳಲ್ಲಿ ಅಣಿಮಾ ಸಿದ್ಧಿ ಪ್ರಾಪ್ತ ಮಾಡ್ಕೋಬೇಕು ಅಂತ ಅನ್ಕೊಂತಾನೆ. ಅದಕ್ಕೆ ಕೆಲವೊಂದಷ್ಟು ನೀತಿ ನಿಯಮಗಳಿದೆ. ಅಳಬಾರ್ದು, ನೀವ್ ಅಳಲ್ವಾ, ಏನಾದ್ರೂ ಅಳಬಾರ್ದು. ಮನಸ್ಸನ್ನ ಏಕಾಗ್ರತೆಯಿಂದ ಇಟ್ಕೊಂಡಿರ್ಬೇಕು. ಸದಾಕಾಲ ಮುಖದ ಮೇಲೆ ನಗು ಇರಬೇಕು. ಯಾರೇ ನಿಮ್ಮನ್ನ ಬೈದ್ರು ಕೂಡ, ಯಾರೇ ನಿಮ್ಮನ್ನ ನಿಂದಿಸಿದ್ರು ಕೂಡ ನಿಮ್ಗೆ ಕೋಪ ಬರಬಾರ್ದು. ಇದೆಲ್ಲ ಸಾಧ್ಯ ಆದ್ರೆ ನಿಮ್ಗೆಲ್ಲವುದು ಸಿದ್ಧಿ ಆಗುತ್ತೆ. ಹಾಗಾಗಿ ನಾವು ನಮಗ್ ಎಷ್ಟು ಸಾಧ್ಯನೋ ಅಷ್ಟು ಮಟ್ಟಿಗೆ ಮಾತ್ರ ದೇವರನ್ನ ಆರಾಧನೆ ಮಾಡೋಣ. ಆಜ್ಞಾ ಚಕ್ರ 2 ದಳ ಇರುತ್ತೆ, ಭ್ರೂಕುಟಿ ಮಧ್ಯೆ ಇರುತ್ತೆ. ಇಲ್ಲಿ ಇನ್ನೊಂದು ನೈವೇದ್ಯ ಇಷ್ಟ ಅಂತ ಕೂಡ ಹೇಳ್ತಾರೆ ದೇವರಿಗೆ. ಯಾವುದು ಅಂದ್ರೆ ಹೆಸರು ಬೇಳೆ ಬೆರೆತ ಹಕ್ಕಿಯಿಂದ ಮಾಡಿರ್ತಕ್ಕಂಥ ಹುಗ್ಗಿ ಅಥವಾ ಪೊಂಗಲ್. ಅದು ಸಿಹಿನೋ ಖಾರನೋ ನಿಮ್ಮ ನಿಮ್ಮ ಅನುಗುಣಕ್ಕೆ ಬಿಟ್ಟಿದ್ದು ಇಲ್ಲಿ ಹೇಳ್ತಾರೆ. ಜೊತೆಗೆ
ಕ್ಷಮಾವತಿ ಹಂಸವತಿ ಅನ್ನೋ ಶಕ್ತಿ ದೇವತೆಗಳಿರ್ತಾರೆ. ಯಾವ್ದು? ಎರಡು ದಳಕ್ಕೆ ಒಂದು ದಳ ಹಂಸವತಿ ಆಗ್ಲೇ ಹೇಳ್ದೆ, ಇನ್ನೊಂದು ದಳ ಕ್ಷಮಾವತಿ ಅಂತ ಹೇಳ್ತೀವಿ. ಇದು ಚಕ್ರದ ತತ್ವವಾಗಿರುತ್ತೆ. ಆಜ್ಞಾ ಚಕ್ರ, ಶ್ರೀಚಕ್ರದಲ್ಲಿ ಚಕ್ರ ತತ್ವ ಇದೆಯ ತರ ಅದೇ ತರ ಚಕ್ರಕ್ಕಿರುತ್ತೆ. ಎಲ್ಲದಕ್ಕೂ ಬೀಜಾಕ್ಷರಿ ಮಂತ್ರ ಇದೆ, ಈ ಚಕ್ರಕ್ಕೆ ಬೀಜಾಕ್ಷರಿ ಮಂತ್ರ ಇಲ್ಲ. ಓಂಕಾರವನ್ನೇ ಹೇಳ್ಕೋಬೇಕು. ಅದಕ್ಕೆ ಮೆಡಿಟೇಷನ್ ಮಾಡ್ಬೇಕಾದ್ರೆ ಓಂಕಾರವನ್ನ ಹೇಳಿ ಆಜ್ಞಾ ಚಕ್ರವನ್ನ ಫೋಕಸ್ ಮಾಡಿ ಅಂತೀವಿ. ಯಾಕೆಂದ್ರೆ ಓಂಕಾರ ಹೇಳಿದಾಗ ಆಜ್ಞಾ ಚಕ್ರ ಆಕ್ಟಿವೇಟ್ ಆಗುತ್ತೆ ಅನ್ನೋ ರೀಸನ್ ಇಂದ. ಶ್ರೀಚಕ್ರದಲ್ಲಿ ಭೂಪುರ, ಷೋಡಶದಳ, ಅಷ್ಟದಳ, ಮನ್ವಸ್ತ್ರ, ಬಹಿರ್ದಶಾಚಾರ, ಅಂತರ್ದಶಾರ, ಅಷ್ಟಕೋಣ, ತ್ರಿಕೋಣ, ಬಿಂದು ಇಷ್ಟಿರುತ್ತೆ. ಈ ಭೂಪುರದ ಬೀಜಾಕ್ಷರಿ ಮಂತ್ರ ಯಾವುದು? ಅದು ಯಾವ ಶಕ್ತಿಯನ್ನ ಹೊಂದಿದೆ? ಲಾಕಾರ, ಪೃಥ್ವಿ ಶಕ್ತಿಯನ್ನ ಹೊಂದಿದೆ. ಪ್ರಭೆ, ಅದು ಯಾವ ತರ ಪ್ರಭೆ ಅಂದ್ರೆ ಬೆಳಕು, ಲೈಟ್, ಒಂದು ಬೆಳಕಿರ್ಬೇಕಲ್ವಾ. ಅದು ಮುಕ್ತ ಮತ್ತೆ ಮಾಣಿಕ್ಯ ಆ ಪ್ರಭೆಯಿಂದ ಕಂಗೊಳಿಸ್ತಾ ಇರುತ್ತೆ. ಮಾಣಿಕ್ಯ ಅಂತಕ್ಕಂಥದ್ದು ಒಂದು ಕಲ್ಲು, ಹರಳು. ಆ ಹರಳು ಯಾವ ತರ ಪ್ರಭೆಯಿಂದ ಕೂಡಿರುತ್ತೋ ಈ ಭೂಪುರ ಅಷ್ಟೇ ಪ್ರಭೆಯಿಂದ ಕೂಡಿರುತ್ತೆ. ಯೋಗಿನಿ, ಪ್ರಕಟ ಅಂತಕ್ಕಂಥ ಯೋಗಿನಿ, ಸರ್ವ ಸಂಕ್ಷೋಭಿಣಿ ಮುದ್ರೆಯನ್ನ ಯೂಸ್ ಮಾಡ್ತೀವಿ. ಶೃಂಗಾರ ರಸ, ಇಲ್ಲಿ ಶೃಂಗಾರತೆ ಇರಬೇಕು ಭೂಪುರದಲ್ಲಿ. ಓಕೆನಾ? ಚಕ್ರೇಶ್ವರಿ, ಯಾರು ಇದಕ್ಕೆ ಚಕ್ರೇಶ್ವರಿ? ದೇವರು ಯಾವುದು? ಮೂಲ ದೇವರು ಅಂದ್ರೆ ತ್ರಿಪುರ. ಫಲಿತ ಏನು, ಪ್ರಯೋಜನ ಏನು ಇದನ್ನ ಪೂಜೆ ಮಾಡೋದ್ರಿಂದ? ಭೂಪುರದ ದೇವಿಯನ್ನ ಆರಾಧನೆ ಮಾಡೋದ್ರಿಂದ ಏನ್ ಪ್ರಯೋಜನ ಅಂದ್ರೆ ತ್ರೈಲೋಕ್ಯ ಮೋಹನ ಸಂಪದಗೊಳ್ತೀರಾ. 3 ಲೋಕದಲ್ಲೂ ಕೂಡ ನೀವು ಸಲ್ತೀರಾ. 3 ಲೋಕದಲ್ಲೂ ಕೂಡ ನಾವು ಜಾಗವನ್ನ ಪಡಿತೀವಿ ಅಂತಕ್ಕಂಥದ್ದು. ಅದೇ ತರ ಷೋಡಶದಳಕ್ಕೆ ಸಕಾರ ಬೀಜ. ಇಲ್ಲಿ ಚಂದ್ರ ಕಳಾತ್ಮಿಕ, ಚಂದ್ರನ ಇರ್ತಕ್ಕಂಥ ಆ ಬೆಳಕಿನ ಶಕ್ತಿ ಇಲ್ಲಿ ಇರುತ್ತೆ. ಯಾವ ರೀತಿ ಪ್ರಭೆ? ಶರತ್ ಚಂದ್ರ ಯಾವ ತರ ಹುಣ್ಣಿಮೆ ಅಥವಾ ಅಷ್ಟಮಿ ದಿವಸ ಬೆಳಕನ್ನ ಕೊಡ್ತಾ ಇರ್ತಾನೋ ಅಷ್ಟು ಇಲ್ಲಿ ಶಕ್ತಿ ಇರುತ್ತೆ. ಷೋಡಶಾಕ್ಷರಿ ವರ್ಣದಿಂದ ಕೂಡಿರುತ್ತೆ. ಇಲ್ಲಿ ಗುಪ್ತ ಅಂತಕ್ಕಂಥ ಯೋಗಿನಿ ಇರ್ತಾಳೆ. ಸರ್ವ ವಿದ್ರಾವಿಣಿ ಮುದ್ರೆಯನ್ನ ಯೂಸ್ ಮಾಡ್ಬೇಕು. ಇಲ್ಲಿ ವೀರರಸ, ಕೋಪ ಅಂದ್ರೆ ಕೋಪ ಅನ್ನೋದಕ್ಕಿಂತ ಸ್ವಲ್ಪ ವೀರತ್ವ ಅಂದ್ರೆ ಸ್ಟ್ರಾಂಗ್ನೆಸ್ ಇರಬೇಕು, ಲೀಡರ್ಶಿಪ್ ಕ್ವಾಲಿಟಿಯಿಂದ ಇರಬೇಕು. ತ್ರಿಪುರೇಶಿ, ಚಕ್ರೇಶ್ವರಿ ಅಂದ್ರೆ ತ್ರಿಪುರೇಶ್ವರಿ ಇಲ್ಲಿ ಮುಖ್ಯ ದೇವಿಯಾಗಿರ್ತಾಳೆ. ಜೊತೆಗೆ ಈ ಒಂದು ಷೋಡಶ ದಳವನ್ನ ಆರಾಧನೆ ಮಾಡೋದ್ರಿಂದ, ಪೂಜೆ ಮಾಡೋದ್ರಿಂದ, ಪ್ರಾರ್ಥನೆ ಮಾಡೋದ್ರಿಂದ ಸರ್ವಾಶಾ ಪರಿಪೂರಕಂ ಅನ್ನುವ ಒಂದು ಪ್ರಯೋಜನ ನಮ್ಗುಂಟಾಗತ್ತೆ. ನೆಕ್ಸ್ಟ್ ಅಷ್ಟದಳ, ಹಕಾರ, ಅಷ್ಟಮೂರ್ತಿಗಳಿರ್ತಾರೆ ಇಲ್ಲಿ. ಜಪಾಕುಸುಮ ಅಂತಕ್ಕಂಥ ಪ್ರಭೆ, ಗುಪ್ತಳರ ಅನ್ನೋ ಯೋಗಿನಿ, ಸರ್ವಾಕರ್ಷಣೆಯ ಮುದ್ರೆ, ಕರುಣಾರಸ, ತ್ರಿಪುರ ಸುಂದರಿ ಅಮ್ಮನವ್ರು ಇದಕ್ಕೆ ಒಡತಿಯಾಗಿರ್ತಾಳೆ. ಸರ್ವ ಸಂಕ್ಷೋಭಣ ಅಂತಕ್ಕಂಥ ಫಲಿತ. ಸೊ ನೀವು ಆ ಚಾರ್ಟ್ ಆಮೇಲೆ ಇನ್ನೊಂದ್ಸಲ ನಿಧಾನಕ್ಕೆ ನೀವು ಓದ್ಕೋಬಹುದು. ಈಗ ಅರ್ಥ ಆಯ್ತಾ ಹೇಗೆ ಅದನ್ನ ಸಿಂಪಲ್ ಆಗಿ ನೋಡ್ಕೊಳೋದು ಅಂತ ನೋಡ್ಕೋಬಹುದು. ಶ್ರೀಚಕ್ರ ಕ್ಲಾಸ್ ಮಾಡ್ಬೇಕಾದ್ರೆ ಹೇಳಿದ್ದೆ ಅಲ್ವಾ, 4 ಬಾಗ್ಲಿರುತ್ತೆ. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಅದಕ್ಕೆ ಹೋಗಕ್ಕೆ 4 ಎಂಟ್ರೆನ್ಸ್ ಇರುತ್ತೆ. ಇದು ಬಿಟ್ಟು ಬೇರೆ ಎಂಟ್ರೆನ್ಸ್ ಇರುತ್ತೆ, ಅಲ್ಲಿ ನೋಡಿ ಅಲ್ಲಿ ಇರುತ್ತೆ, ಬಟ್ ಅದು ಕ್ಲೋಸ್ ಆಗಿರುತ್ತೆ. ಇದೇ ಮುಖಾಂತರ ಹೋಗ್ಬೇಕು. ಜೊತೆಗೆ ಆ ಶ್ರೀಚಕ್ರದ ಮಧ್ಯೆ ಬಿಂದು ಇರುತ್ತೆ, ಮೇನ್ ನೋಡಿ ಅಲ್ಲೊಂದು ರೌಂಡ್ ಕಲರ್ ಹಾಕಿದ್ದಾರೆ, ಸ್ಮಾಲ್ ಆಗಿ ಸರ್ಕಲ್ ಹಾಕಿದ್ದಾರೆ, ಒಂದು ರೌಂಡ್ ಹಾಕಿದ್ದಾರೆ, ಅದೇ ಮೇಯ್ನು. ಅಲ್ಲಿ ದೇವ್ರು ಇರ್ತಾಳೆ, ಅಂದ್ರೆ ತಾಯಿ ಜಗಜ್ಜನನಿ ಇರ್ತಾಳೆ. ಆಕೆಯ ಸುತ್ತ ನೋಡಿ ಎಷ್ಟು ದಳಗಳಿದೆ, ಆಮೇಲೆ ಎಷ್ಟು 16 ದಳ, 8 ದಳ, ಆಮೇಲೆ ಬಿಂದು, ತ್ರಿಕೋಣ, ಬಸುಕೋಣ, ದಶಾರ ಯುಗಮ ಅವೆಲ್ಲ ಕಾಣಿಸ್ತಿದ್ಯಾ. ಜೊತೆಗೆ ಅದಕ್ಕಿನ್ನ ಮೊದ್ಲು ಹೋಗ್ಬೇಕು ಅಂದ್ರೆ ಅದಕ್ ಮತ್ತೆ 4 ಸಬ್ಬಾಗ್ಲಿದೆ, ಅಲ್ಲಿ ಬೇರೆ ಬೇರೆ ದೇವತೆಗಳಿರ್ತಾರೆ. ಈ ಕಡೆ ಗಿರಿಚಕ್ರ ರಥಾರೂಢ ದೇವಿ ಇರ್ತಾಳೆ. ಆಮೇಲೆ ಗೇಯ ಚಕ್ರ, ಅಶ್ವಾರೂಢ, ಕುದುರೆ ಮೇಲೆ ಹತ್ತಿರೋ ದೇವತೆ, ಆನೆ ಮೇಲೆ ಹತ್ತಿರೋ ದೇವತೆ, ಚಿಂತಾಮಣಿ ಗೃಹ. ಇದೇನೋ ಈ ಮನೆ ಹೆಸರೇನೋ ಕಾಣಿಸ್ತಾ ಇದೆಯಲ್ಲ, ಮನೆ ಹೆಸರು ಅದೇ ಚಿಂತಾಮಣಿ ಗೃಹ. ಆಮೇಲೆ ಎಲ್ಲಾ ದೇವತೆಗಳನ್ನ ನೀವ್ ನೋಡ್ಬೋದು. ನಿಮ್ ಕಣಿಗೆ ಇಷ್ಟು ಎಲ್ಲಾ ದೇವತೆಗಳನ್ನ ಕೊಡಕ್ಕಾಗಲ್ಲ, ಮೇನ್ ಇಂಪಾರ್ಟೆಂಟ್ ದೇವತೆಗಳನ್ನ ಮಾತ್ರ ಅಲ್ಲಿ ಇಮೇಜ್ ಮಾಡಿದ್ದಾರೆ. ಮುಖ್ಯವಾಗಿ ಯಾರನ್ನ ನೋಡ್ತಾ ಇದ್ದೀರಾ? ಕಾಮಧೇನುವನ್ನ ನೋಡ್ತಾ ಇದ್ದೀರಾ, ಚಿದಗ್ನಿ ಕುಂಡವನ್ನ ನೋಡ್ತಾ ಇದ್ದೀರಾ, ಆ ಬೆಂಕಿ, ಆ ಚಿದಗ್ನಿ ಕುಂಡ. ಆಮೇಲೆ ದೇವೇಂದ್ರನನ್ನ ನೋಡ್ತಾ ಇರ್ಬೋದು ನಾವು. ಜೊತೆಗೆ ಸೂರ್ಯ ಚಂದ್ರರಿದ್ದಾರೆ, ಅಲ್ಲಿ ಸೂರ್ಯ ಚಂದ್ರನ ನೋಡ್ಬೋದು. ತಲೆ ಮೇಲೆ ಸೂರ್ಯಪ್ರಭೆ ಇದೆ, ತಲೆ ಮೇಲೆ ಚಂದ್ರನ್ ತರ ಆಕಾರ ಇದೆ, ಸೂರ್ಯ ಚಂದ್ರ ನೋಡ್ಬೋದು. ಚಿದಗ್ನಿ ಕುಂಡ ಅಲ್ಲಿದೆ ನೋಡಿ. ಆ ಚಿದಗ್ನಿ ಕುಂಡಕ್ಕೆ ಸೂರ್ಯ ಚಂದ್ರ ಕುಬೇರರು ಏನ್ ಮಾಡ್ತಾ ಇದಾರೆ? ಇಂದ್ರ ನಮಸ್ಕಾರ ಮಾಡ್ತಾ ಇದ್ದಾರೆ. ಅದೇ ಚಿದಗ್ನಿ ಕುಂಡ ಸಂಭೂತ. ಅಲ್ಲಿ ದೇವಿ ಉದ್ಭವಳಾದವಳು ಅಂತ ಕರೀತಾರೆ. ಸೊ ಹಾಗಾಗಿ ನೋಡ್ಬೋದು ನೀವು. ಸೊ 4 ಹೋಗ್ಬೇಕಾದ್ರೆ ಏನೇನಿದೆ ಎಲ್ಲ, ಏನೇನ್ ದೇವತೆಗಳಿದ್ದಾರೆ ಅಂತ ಇಂಪಾರ್ಟೆಂಟ್ ಆಗಿ ಅಲ್ಲಿ ನಿಮ್ಗೆ ಒಂದು ಮೆನ್ಷನ್ ಮಾಡಿ ಸಿಂಪಲ್ ಆಗಿ ಕೊಟ್ಟಿದ್ದಾರೆ. ಅರ್ಥ ಆಗತ್ತಾ? ಈ ರೀತಿ ಯಾಗಿ
ಇಷ್ಟಾದ್ಮೇಲೆ ಮುಂದಕ್ಕೆ ನಾವು ಮುಂದಕ್ಕೆ ಹೋಗ್ಬೇಕು. ಯಾವುದು? ಚತುರ್ದಶ ಅಧ್ಯಾಯ ಅಂದ್ರೆ 110ನೇ ಶ್ಲೋಕದಿಂದ ನಾವು ಶುರು ಮಾಡ್ಬೇಕಾಗತ್ತೆ. ಈ 110ನೇ ಶ್ಲೋಕ ಹೋಗ್ತಾ ಹೋಗ್ತಾ ಒಂದೊಂದು ಈ ಯೋಗಿನಿಗಳ ನ್ಯಾಸದ ಬಗ್ಗೆ ನಾವು ಇಷ್ಟು ದಿನ ವಿವರಣೆ ತಗೊಂಡಿದ್ದು. 110 ಇಂದ 111 ಇಂದ 120ನೇ ಶ್ಲೋಕ ಸ್ವಾಹ ಅಂತ ಹೇಳಿದ್ವಿ ನಾವು. ಸ್ವಾಹನ ದೇವತೆಗಳಿಗೆ ಕೊಡ್ಬೇಕು. ಅಗ್ನಿದೇವರ ಪತ್ನಿ ಸ್ವಾಹಾದೇವಿ ಆಗಿರ್ತಾಳೆ. ಇದೆಲ್ಲ ನಾವು ತಿಳ್ಕೊಂಡಿದ್ವಿ. ಇಲ್ಲಿ ನಾವು ಸ್ವಾಹವನ್ನ ಕೊಡ್ತಕ್ಕಂಥ ಶ್ಲೋಕಗಳು ಅಂದ್ರೆ ಅರ್ಪಣೆ ಮಾಡ್ತಕ್ಕಂಥ ಶ್ಲೋಕಗಳು. ಇಲ್ಲಿ ನಮ್ ತಿಳ್ಕೊಳ್ಳೋದು ಸಾಕಷ್ಟು ವಿಚಾರಗಳಿರತ್ತೆ. ಯಾವ್ಯಾವ ತರ ಪುಣ್ಯ ಶ್ರವಣ, ಪುಣ್ಯ ಕೀರ್ತನ, ಪುಣ್ಯ ಚರಿತ್ರೆ, ಪುಣ್ಯ ಲಭ್ಯಗಳು, ಯಾಕೆ ಅದನ್ನ ಪುಣ್ಯ ಬೇಕು, ಯಾಕೆ ದೇವ್ರ ಬಗ್ಗೆ ಆಲೋಚನೆ ಮಾಡ್ಬೇಕು, ಶ್ಲೋಕ ಯಾಕೆ ಹೇಳ್ಕೋಬೇಕು, ಮಂತ್ರ ಯಾಕೆ ಹೇಳ್ಬೇಕು, ಯಾಕೆ ಎಷ್ಟೊಂದೆಲ್ಲ ಇದೆಯಲ್ಲ ಯಾಕೆ ಕಲಿಬೇಕು ಅನ್ನೋ ವಿಚಾರದ ಬಗ್ಗೆ ನಮ್ಗೆ ತಿಳಿಸ್ತಕ್ಕಂತ ಮುಂದಿನ ಅಧ್ಯಾಯಗಳು ಬರ್ತಾ ಹೋಗುತ್ತೆ. ಹಾಗಾದ್ರೆ 111ನೇ ಶ್ಲೋಕ ಪುಣ್ಯ ಕೀರ್ತಿ ಪುಣ್ಯ ಲಭ್ಯ ಪುಣ್ಯ ಶ್ರವಣ ಕೀರ್ತನ ಪುಲೋಮಾಜ ಚಿತ ಬಂಧ ಮೋಚನಿ ಬಂಧುರಾಲಕ ಬರ್ಬರಾಲಕ ಏನ್ ಬೇಕಾದ್ರೂ ಕರಿಬಹುದು. ಈ ಶ್ಲೋಕದಿಂದ ನಾವು ನೋಡೋದಾದ್ರೆ ಭಗವತಿ ಲಲಿತಾಂಬೆ ಪವಾಡಗಳ ಬಗ್ಗೆ ನಾವು ತಿಳ್ಕೊಂತೀವಿ. ಯಾವ್ಯಾವ ತರ ಪವಾಡಗಳನ್ನ ಮಾಡಿದ್ಲು ತಾಯಿ, ಹಾಗೆ ಹೀಗೆ ದುಷ್ಟ ರಾಕ್ಷಸರನ್ನ ಮಾಡಿದ್ಲು. ಅನೇಕ ವೃತ್ತಾಂತಗಳು, ಕಥೆಗಳಿದೆ, ಗಾಥೆಗಳು ಕೂಡ ಇದೆ. ಈ ರೀತಿ ತಾಯಿ ಬಗ್ಗೆ ನಾವೆಲ್ಲ ಕೇಳ್ತಾ ಇದ್ದೀವಲ್ಲ, ಇದೇ ಪುಣ್ಯ ಕೀರ್ತನ. ಇದಕ್ಕಿನ್ನ ಪುಣ್ಯ ಇನ್ನೇನು ಬೇಕು? ನಾವು ಆ ಲೋಕದಲ್ಲಿ ಇದ್ವೋ ಇಲ್ವೋ ಗೊತ್ತಿಲ್ಲ, ಬಟ್ ಈ ಮಾನವ ಜನ್ಮ ಬಂದ ಮೇಲೆ ದೇವ್ರ ಬಗ್ಗೆ ಕೇಳ್ತಾ ಇದ್ದೀವಲ್ಲ. ಆ ಜನ್ಮದಲ್ಲಿ ತಾಯಿ ಚಾಮುಂಡಿ ಅವತಾರದಿಂದ ಮಹಿಷಾಸುರನನ್ನ ಸಂಹಾರ ಮಾಡಿದ್ಲು. ಯಾವ ರೀತಿ ಸಂಹಾರ ಮಾಡಿದ್ಲು, ಯಾವ ರೂಪವನ್ನ ಧಾರಣೆ ಮಾಡಿದ್ಲು, ಇದನ್ನೆಲ್ಲ ಕೇಳ್ತಾ ಇದ್ದೀವಲ್ಲ. ಇದೇ ಅಲ್ವಾ ಪುಣ್ಯ ನಮಗೆ? ಜನಗಳನ್ನ ಯಾವ ತರ ಉದ್ಧಾರ ಮಾಡಿದ್ಲು. ಅನೇಕ ಜನ್ಮಗಳಿಂದ ತಾಯಿ ಭಕ್ತರಿಗೋಸ್ಕರ ಏನಾದ್ರೂ ಪವಾಡಗಳನ್ನ ಮಾಡ್ಕೊಂಡ್ ಬಂದಿದ್ದಾರೆ ದೇವತೆಗಳು. ಅಂದ್ರೆ ಈ ಕಲಿಯುಗದಲ್ಲೂ ಕೂಡ ಪವಾಡವನ್ನ ಮಾಡ್ತಾರೆ. ನಮ್ಮ ಕಣ್ಣು ಕಾಣಿಸ್ತಾ ಇರ್ಬೋದು, ದೇವರೇ ಇಲ್ಲ ಅನ್ನೋದು ಸುಳ್ಳು. ಇದೇ ಪುಣ್ಯ ಕೀರ್ತನ, ಪುಣ್ಯ ಶ್ರವಣ. ಅವಳ ಹೆಸರು ದುರ್ಗೆ. ದುರ್ಗ ಅಂದ್ರೆ ಕೋಟೆ. ಹೇಗೆ ಕೋಟೆ ದಾಟೋದು ಕಷ್ಟನೋ ಅದೇ ತರ ದೇವಿ ದುರ್ಗೆ ಅಥವಾ ತಾಯಿಯನ್ನ ತಲುಪೋದು ಕಷ್ಟ. ಆದ್ರೆ ಅದಕ್ಕೊಂದು ಸೂತ್ರ ಇರ್ಬೇಕಲ್ವಾ, ಒಂದು ವೇ ಇರ್ಬೇಕಲ್ವಾ, ಮಾರ್ಗ ಇರ್ಬೇಕಲ್ವಾ. ಮಾರ್ಗ ಯಾವುದು ದೇವರನ್ನ ತಲುಪೋದು? ಶ್ರವಣಂ ಕೀರ್ತನಂ ದೇವ್ಯಾಹ ಅರ್ಚನಂ ಪಾದ ಸೇವನಂ ಸ್ಮರಣಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ ಅಂತ ಹೇಳ್ಬಿಟ್ಟಿದ್ದಾರೆ ನಮ್ಗೆ. ಶ್ರವಣಂ ಕೀರ್ತನಂ ದೇವ್ಯ ಅರ್ಚನಂ ಪಾದ ಸೇವನಂ ಸ್ಮರಣಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನ. ದೇವಿ ಪುಣ್ಯ ಕಥೆಗಳನ್ನ ಬೇರೆಯವರಿಂದ ಹಾಡಿಸೋದು, ಅಥವಾ ಬೇರೆಯವ್ರು ಹಾಡುವಾಗ ಕೇಳೋದು, ಅಥವಾ ಪ್ರವಚನವನ್ನ ಕೊಡ್ತಕ್ಕಂಥದ್ದು, ಅಥವಾ ನಾನೇ ಹಾಡೋದು, ಇದೆಲ್ಲ ಶ್ರವಣಾತ್ಮಕ ಭಕ್ತಿ. ಅವಳ ವಿಗ್ರಹವನ್ನು ಸ್ಥಾಪಿಸಿ ಅಭಿಷೇಕ ಮಾಡೋದು, ಅಷ್ಟೋತ್ರ ಮಾಡೋದು, ಸಹಸ್ರಾರ್ಚನೆ ಮಾಡ್ತಕ್ಕಂಥದ್ದು, ಧೂಪ ದೀಪ ನೈವೇದ್ಯ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥದ್ದು ಅರ್ಚನೆ. ಪಾದ ಸೇವನೆ ಮಾಡೋದು, ದೇವಿ ವಿಗ್ರಹದ ಪಾದಗಳಿಗೆ ಪಂಚಾಮೃತ ಅಭಿಷೇಕ ಮಾಡಿ, ಜಲಾಭಿಷೇಕ ಮಾಡಿ, ನಂತರ ಬಟ್ಟೆಯಿಂದ ಪಾದಗಳನ್ನು ಹೊರಿಸಿ ಅರಿಶಿನ ಕುಂಕುಮ ಇಡೋದು, ದೇವಿಗೆ ಬಳೆ, ಕರಿಮಣಿ, ಕಾಲುಂಗ್ರ, ರವಕೆ, ಸೀರೆ, ಅಕ್ಕಿ, ಬೆಲ್ಲ ಕೊಟ್ಟು ಮಡ್ಲಕ್ಕಿ ಕೊಡ್ತಕ್ಕಂಥದ್ದು, ಹೂಗಳನ್ನ ಕೊಡೋದು, ನಂತರ ಮುತ್ತೈದರನ್ನ ಆಮಂತ್ರಣ ಮಾಡಿ ಕಾಲ್ ತೊಳಸ್ಬಿಟ್ಟು ಮುತ್ತೈದರಿಗೆ ಅರಿಶಿನ ಕುಂಕುಮ ಇಟ್ಬಿಟ್ಟು ಹೂ ಕೊಟ್ಟು ನಮಸ್ಕಾರ ಮಾಡಿ ಅವ್ರಿಗೆ ಬಾಗ್ನ ಕೊಡೋದು, ಇದೆಲ್ಲ ಪಾದ ಸೇವನ ಭಕ್ತಿ. ಅರ್ಥ ಆಯ್ತಾ? ಯಾಕೆ ಮುತ್ತೈದೆಯರಿಗೆ ಅರ್ಶನ ಕುಂಕುಮ ಬಾಗ್ನ ಕೊಡಬೇಕು? ಅದು ಪಾದ ಸೇವನ ಭಕ್ತಿಗೆ ವ್ಯಾಪ್ತಿ, ಅದ್ರ ಒಳಗೆ ವ್ಯಾಪ್ತಿ ಬರುತ್ತೆ. ಅಂದ್ರೆ ದೇವರ ಪಾದ ಸೇವೆ ಮಾಡಿದಷ್ಟು ಫಲ ಸಿಗುತ್ತೆ ಮುತ್ತೈದೆಯರಿಗೆ ಬಾಗ್ನ ಕೊಡೋದು, ಅರ್ಶನ ಕುಂಕುಮ ಕೊಡೋದು. ದೇವಿ ವಿಗ್ರಹದ ಎದುರುಗಡೆ ಏಕಾಂತದಲ್ಲಿ ಕೂತ್ಕೊಂಡು ದೇವರನ್ನ ನೋಡ್ತಾ ಅಥವಾ ದೇವ್ರ ಬಗ್ಗೆ ಆಲೋಚನೆ ಮಾಡ್ತಾ ಯಾರಾದ್ರೂ ದೇವಿ ಪವಾಡ ಕಥೆಗಳನ್ನ ಹೇಳ್ತಾ ಇದ್ರೆ, ಅವಳ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ, ನಮಸ್ಕಾರ ಮಾಡ್ತಾ ಇದ್ರೆ, ಸಾಮಾನ್ಯವಾಗಿ ದೀಪವನ್ನ ಹಚ್ಚಿ ಆ ದೀಪದಲ್ಲಿ ದೇವಿಯನ್ನ ಆಹ್ವಾನೆಯನ್ನ ಮಾಡಿ ದೀಪಕ್ಕೆ ಪ್ರದಕ್ಷಿಣೆ ಮಾಡ್ತಾ, ಪ್ರತಿ ಪ್ರದಕ್ಷಿಣೆಗೊಮ್ಮೆ ನಮಸ್ಕಾರ ಮಾಡ್ತಾ 108 ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡೋರು. ದುರ್ಗಾ ನಮಸ್ಕಾರ ನೆನ್ಪಾಯ್ತಾ? ದುರ್ಗಾ ನಮಸ್ಕಾರ ಇದು ವಂದನಾತ್ಮಕವಾದ ಭಕ್ತಿ, ವಂದನೆ, ಗ್ರಾಟಿಟ್ಯೂಡ್.
ಇದನ್ನ ದಾಸ್ಯ ಭಕ್ತಿ ಅಂತ ಕೂಡ ಕರಿತೀವಿ. ಇನ್ನೊಂದು ದಾಸ್ಯ ಭಕ್ತಿ ಅಂದ್ರೆ ದೇವಿಯ ಮಂದಿರ ಎಲ್ಲಿದ್ಯೋ ದೇವಸ್ಥಾನಕ್ಕೆ ಹುಡ್ಕೊಂಡು ಹೋಗಿ ನಿತ್ಯ ಮಂದಿರದ ಸುತ್ತ ಕಸ ಗುಡ್ಸೋದು, ಮಂದಿರದ ಮುಂಭಾಗ ತೊಳೆಯೋದು, ದೇವಿಯ ಪೂಜಾ ಪಾತ್ರೆಗಳನ್ನ ತೊಳೆದು ಕೊಡೋದು, ಇದು ದಾಸ್ಯ ಭಕ್ತಿ. ಅಂದ್ರೆ ನಾನು ದಾಸಿ, ನಾನು ಒಬ್ಬ ಸೇವಕ, ಒಬ್ಬ ಆಳು. ನಾನು ಯಾರು ಅಲ್ಲ. ನನ್ನ ಹತ್ರ ಹಣ ಇದೆಯೋ ಆಸ್ತಿ ಇದೆಯೋ ನನಗೆ ಗೊತ್ತಿಲ್ಲ. ನಾನು ನಿನ್ನ ಮುಂದೆ ಬಂದ್ರೆ ನಾನು ನಿನ್ ದೇವಸ್ಥಾನದಲ್ಲಿ ನಿನ್ನ ಪರಿಮಿತಿಲಿ ನಾನೊಬ್ಬ ಸೇವಕ ಅಷ್ಟೇ ಅಮ್ಮ. ನಾನು ಕಸನೂ ಗುಡಿಸ್ತೀನಿ, ಅಂಗಳ ತೊಳಿತೀನಿ, ನೀನೆಲ್ಲ ಸೇವೆ ಮಾಡ್ಕೊಡ್ತೀನಿ. ಇದು ದಾಸ್ಯ ಭಕ್ತಿ. ಇಷ್ಟೆಲ್ಲ ಭಕ್ತಿ ಜೊತೆಗೆ ನಿಮ್ಗೆ ದಾಸ್ಯ ಭಕ್ತಿ ಬರ್ಬೇಕು. ಮೊದಲು ನೀವೆಷ್ಟೇ ಎತ್ತರದಲ್ಲಿರ್ಲಿ, ನೀವೆಷ್ಟೇ ಹಣವಂತರಾಗಿರ್ಲಿ, ಒಂದು ದೇವಸ್ಥಾನ ಅಥವಾ ಒಂದು ಧಾರ್ಮಿಕ ಕಾರ್ಯಕ್ರಮ ಅಂತ ಬಂದಾಗ ನೀವು ದಾಸ್ಯ ಭಕ್ತಿನ ತೋರಿಸ್ಬೇಕು. ಸಾಮಾನ್ಯರಲ್ಲಿ ನಾನು ಸಾಮಾನ್ಯಳು ಅನ್ನೋ ಭಾವನೆ ನಿಮ್ಮಲ್ಲಿ ಬರ್ಬೇಕು, ಭಾವನೆ ನಿನ್ನಲ್ಲಿ ಬರ್ಬೇಕು. ಆಗ ಮಾತ್ರ ದೇವರನ್ನ ಉಳಿಸ್ಕೊಳ್ಲಿಕ್ಕೆ ಸಾಧ್ಯ ಆಗತ್ತೆ. ಇನ್ನೊಂದು ಭಕ್ತಿ ಇದೆ, ಅದು ಸಖ್ಯ ಭಾವದ ಭಕ್ತಿ ಅಂತ ಕರಿತೀವಿ. ದೇವಿ ಮಂದಿರಕ್ಕೆ ಹೋದಾಗ ಎಲ್ರು ಅಂದ್ರೆ ಈಗಿನ ಕಾಲ, ಈಗ ಇತ್ತೀಚೆಗೆ ಆಗಿಂದ ಮಾಡ್ತಾ ಇದ್ರು, ಬಟ್ ಹೆಣ್ಮಕ್ಳು ಹೊರಗಡೆ ಬಂದು ಲಲಿತಾ ಸಹಸ್ರನಾಮಾದಿ ಪಾರಾಯಣ ಮಾಡಿಕೊಂಡು ದುರ್ಗಾ ಪೂಜಾದಿಗಳ ಸಮಯದಲ್ಲಿ ದೇವಿ ಧರಿಸಿದಂತೆ ಹೆಣ್ಮಕ್ಳು ಅಚ್ಚುಕಟ್ಟಾಗಿ ಸೀರೆ ಧರಿಸ್ಕೊಂಡು, ಅರ್ಶಿನ ಕುಂಕುಮ ಧರಿಸ್ಕೊಂಡು, ಹೂ ಮುಡ್ಕೊಂಡು, ನೈವೇದ್ಯಕ್ಕೆ ಇಷ್ಟವಾದ ತಿಂಡಿಗಳನ್ನ ಮಾಡೋದು, ಅಥವಾ ಎಲ್ರನ್ನ ಪ್ರೀತಿಯಿಂದ ಮಾತಾಡ್ಸೋದು, ನೃತ್ಯ ಮಾಡೋದು ದೇವಸ್ಥಾನದಲ್ಲಿ, ಹಾಡು ಹೇಳೋದು ದೇವಸ್ಥಾನದಲ್ಲಿ, ಶ್ಲೋಕಗಳನ್ನ ಹೇಳಿದ್ರೆ ಅದು ಸಖ್ಯ ಭಾವದ ಭಕ್ತಿ. ಯಾರೆಲ್ಲ ದೇವಸ್ಥಾನಕ್ಕೆ ಹೋಗಿ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ತಾ ಇದ್ದೀರೋ, ನಿಮ್ಮದು ಯಾವ ಭಕ್ತಿ? ಸಖ್ಯ ಭಾವದ ಭಕ್ತಿ ತೋರಿಸ್ತಾ ಇದ್ದೀರಾ? ಕೆಲವು ಕಡೆ ಮಹಾಲಕ್ಷ್ಮಿನ ತುಂಬಾ ಪೂಜೆ ಮಾಡ್ತಾರೆ. ಮರಾಠಿಲಿ ಇದನ್ನ ಘಾಗರಿ ಘುಂಕುವೆಂಚಿ ಅಂತ ಕರೀತಾರೆ. ಆ ಸ್ಲ್ಯಾಂಗ್ ಬರಲ್ಲ ನನ್ಗೆ, ಬಟ್ ಕೇಳಿದೀನಿ. ಮಹಾಲಕ್ಷ್ಮಿ ಫುಂಕವೆಂಚಿ ಅಂತ ಕೂಡ ಕರೀತಾರೆ, ಬೊಡ್ಡಣ ಅಂತ ಕೂಡ ಕರೀತಾರೆ. ಅರ್ಥ ಆಗತ್ತಾ? ಈ ರೀತಿ ಪೂಜೆಯನ್ನ ನಾವು ಸಖ್ಯ ಭಾವದ ಭಕ್ತಿ ಅಂತ ಕರಿತೀವಿ. ದೇವರನ್ನ ನಾನು ಹೇಳ್ತಾ ಇರೋದ್ ಕೇಳಿಸ್ಕೊಳ್ಳಿ. ದೇವರನ್ನ ತಲುಪಬೇಕಾದ್ರೆ ಇರೋ ಮಾರ್ಗಗಳ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ, ಎಲ್ಲ ಭಕ್ತಿ ಬಗ್ಗೆ. ಇಷ್ಟೆಲ್ಲ ಭಕ್ತಿ ಆದ್ಮೇಲೆ ಕೊನೆಯದೊಂದಿದೆ, ಇದೇ ವಿಶೇಷ, ವೆರಿ ಸ್ಪೆಷಲ್. ಯಾವ್ದದು ಲಾಸ್ಟ್ ಭಕ್ತಿ? ಯಾವ್ದು ತುಂಬಾ ಚೆನ್ನಾಗಿರೋದು ಅಂದ್ರೆ ಆತ್ಮ ನಿವೇದನೆ. ಇದೇ ಅತ್ಯಂತ ಕಷ್ಟ, ವೆರಿ ವೆರಿ ಡಿಫಿಕಲ್ಟ್ ಆಗಿರ್ತಕ್ಕಂಥ ಭಕ್ತಿ. ಇಷ್ಟು ಹೇಳಿ ಸರ್ ಈಗ ನಾನ್ ಮಾಡ್ತೀನಿ, ಸರ್ ಈಗ ನಾನ್ ಮಾಡಿದೀನಿ, ಸರಿ ತುಂಬಾ ಈಸಿ ಅಂತ ಅನ್ಸಿರ್ಬೋದು, ಬಟ್ ಆತ್ಮ ನಿವೇದನೆ ಇದೆಯಲ್ಲ ಬಹಳ ಕಠಿಣ. ಯಾಕೆ ಅಂದ್ರೆ ಇಂಥ ಭಕ್ತಾದಿಗಳು ಸದಾ ಕಾಲ ದೇವಸ್ಥಾನದಲ್ಲೇ ಇದ್ದು ಬಿಡ್ತಾರೆ, ದೇವರ ಭಕ್ತಿ ಅಥವಾ ದೇವರ ಸೇವೆ ಮಾಡ್ತಾ ಕಾಲ ಕಳೀತಾರೆ. ಹರಿಭಕ್ತರು ಅಂತ ಕೂಡ ಕರಿಬಹುದು, ಅಥವಾ ಮನೆ ಮಠ ಮಕ್ಕಳು ತಂದೆ ತಾಯಿ ಯಾವ್ರ ಜೊತೆಗೂ ಸಂಬಂಧವನ್ನ ಇಟ್ಕೊಳೋದಿಲ್ಲ. ಉದಾಹರಣೆಗೆ ಭಕ್ತೆ ಮೀರಾಬಾಯಿ, ಗೋಸ್ವಾಮಿ, ತುಳಸಿದಾಸರು, ಅಕ್ಕ ಮಹಾದೇವಿ, ಪುರಂದರದಾಸರು ಇತ್ಯಾದಿ. ಈ ರೀತಿಯ ಭಕ್ತಿಯನ್ನ ಆತ್ಮ ನಿವೇದನ ಭಕ್ತಿ ಅಂತಾರೆ. ಎಲ್ಲ ಬಿಟ್ಟು ಹೋಗೋದು ಕಷ್ಟ, ಎಲ್ಲ ಬಿಟ್ಬಿಟ್ಟು ಬದುಕೋದು ಕಷ್ಟ ನಮ್ಗೆ ಮನುಷ್ಯನ ಜನ್ಮಕ್ಕೆ. ಎಲ್ಲೋ ಲಕ್ಷದಲ್ಲಿ ಒಬ್ರಿಗೆ ಮಾತ್ರ ಆ ಆಲೋಚನೆ ಇರುತ್ತೆ, ಎಲ್ಲವನ್ನ ಬಿಟ್ಟು ನಾನು ಬದುಕ್ತೀನಿ ಅನ್ನೋದು. ವಿಶಿಷ್ಟಾದ್ವೈತಿಗಳು ಇದನ್ನ ಪ್ರಪತ್ತಿ ಭಾವ ಅಂತ ಕರೀತಾರೆ. ವಾಟ್ ಇಸ್ ದ ಮೀನ್ ಆಫ್ ಪ್ರಪತ್ತಿ? ಶರಣಾಗತಿ. ಪ್ರಪತ್ತಿ ಅಂದ್ರೆ ಶರಣಾಗತಿ ಆಗ್ಬಿಡೋದು ದೇವರಿಗೆ. ಈಗ ಅರ್ಥ ಆಯ್ತಾ? ಪುಣ್ಯ ಶ್ರವಣ ಕೀರ್ತನ ಅಂತ ನಾನು ಶ್ಲೋಕ ಹೇಳಿದ್ನಲ್ಲ. ಶ್ರವಣಂ ಕೀರ್ತನಂ ದೇವ್ಯಾಹ ಅರ್ಚನಂ ಪಾದ ಸೇವನಂ ಸ್ಮರಣಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ. ಈಗ ಅರ್ಥ ಆಗಿರುತ್ತೆ ನಿಮ್ಗೆ ಆ ಶ್ಲೋಕದ ಅರ್ಥ. ಇದು ದೇವರನ್ನ ತಲುಪಲು ಇರುವ ವಿಶೇಷವಾದ ಮಾರ್ಗ. ಈಗ ಪುಣ್ಯ ಶ್ರವಣ ಕೀರ್ತನ ಅಂತ ಇಲ್ಲಿ ಕರೀತಾರೆ, ಅದ್ರ ಬಗ್ಗೆ ಮಾತಾಡ್ತೀನಿ ನಾನು. ಪುಲೋಮ ಜಾರ್ಜಿತ ಅಂತ ಕರೀತಾರೆ. ಏನು ಜಾರ್ಜಿತ ಅಂದ್ರೆ, ಒಮ್ಮೆ ದೇವೇಂದ್ರ ರಾಕ್ಷಸರಲ್ಲಿ ಹೋರಾಡಿ ತನ್ನ ಸಿಂಹಾಸನವನ್ನ ಕಳ್ಕೊಂತಾನೆ. ಆಗ ಇಂದ್ರನ ಪತ್ನಿ ಪುಲೋಮಜ. ಪುಲೋಮಜ ಅಂದ್ರೆ ಯಾರು? ಇಂದ್ರನ ಹೆಂಡತಿ ಶಚೀದೇವಿ ಅಂತ ಕರಿತೀರ. ಫಸ್ಟ್ ಸಿಂಪಲ್ ಕತೆ ಹೇಳ್ತೀನಿ, ಆಮೇಲೆ ಡೀಪ ಕತೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ.
ಕತೆ ಚೆನ್ನಾಗಿದೆ. ಆ ಪುಲೋಮಜ ಅನನ್ಯ ಭಕ್ತಿಯಿಂದ ಏನ್ ಮಾಡ್ತಾಳೆ, ಉಪವಾಸ ಇರ್ತಾಳೆ. ನವರಾತ್ರಿಯ 9 ದಿನದಲ್ಲಿ ಕಾಯೇನ ವಾಚ ಮನಸಾ ತ್ರಿಕರಣ ಶುದ್ಧಿಯೊಂದಿಗೆ ಲಲಿತಾಂಬೆಯನ್ನ ಪೂಜೆ ಮಾಡ್ತಾಳೆ. ಇಂದ್ರನ ಹೆಂಡತಿ ಪೂಜೆ ಮಾಡ್ತಾಳೆ ನವರಾತ್ರಿಯಲ್ಲಿ. ಆಗ ಇಂದ್ರನ ಮೇಲೆ ದೇವಿ ಅನುಗ್ರಹ ಆಗತ್ತೆ. ಮತ್ತೆ ಅವನು ಯುದ್ಧಕ್ಕೆ ಹೋಗ್ತಾನೆ, ರಾಕ್ಷಸರನ್ನ ಗೆದ್ದು ಪುನಃ ತನ್ನ ಸಿಂಹಾಸನವನ್ನ ಪಡ್ಕೊಂತಾನೆ. ಇದು ಸಿಂಪಲ್ ಕತೆ ಹೇಳಿದೆ. ಇದ್ರ ಅರ್ಥ ಏನ್ ಗೊತ್ತಾ ನಿಮ್ಗೆ? ಅರ್ಥ ಆಗೋದಿದ್ರಿಂದ ದೇವಿ ತನ್ನ ಭಕ್ತರನ್ನ ಕರ್ಮ ಬಂಧನದಿಂದ ಅಥವಾ ಪ್ರಾರಬ್ಧ ಕರ್ಮ ಸಂಚಿತ ಕರ್ಮದಿಂದ ನಮ್ಮನ್ನ ಯಾವ ತರ ದೂರ ಮಾಡ್ತಾರೆ. ಸರ್ ನಮ್ಗೆ ಏನೋ ತುಂಬಾ ಚೆನ್ನಾಗಿದ್ವಿ ಸರ್ ಮುಂಚೆ, ಇದಕ್ಕಿದ್ದಂಗೆ ಕಷ್ಟ ಬಂದ್ಬಿಡ್ತು, ಎಲ್ಲ ಲಾಸ್ ಆಗೋಯ್ತು, ತುಂಬಾ ಬಡಸ್ತಾನ ಬಂದ್ಬಿಡ್ತು, ಪ್ರಾರಬ್ಧ ಸಂಚಿತ ಕರ್ಮ. ಸರ್ ಮತ್ತೆ ಹಾಗೆ ನಾವ್ ಆಗ್ತೀವ ಸರ್, ಚೆನ್ನಾಗ್ ಆಗ್ತೀವ ಅನ್ನೋದಕ್ಕಿಂತ ನಿಮ್ ಜೀವನದಲ್ಲಿ ನೆಮ್ಮದಿ ಸುಖ ಶಾಂತಿ ಸಿಗಬೇಕು. ಸಿಗತ್ತೆ, ಒಂದಿನಕ್ಕೆಲ್ಲ ನೀವು ಸಿಗೋದಿಲ್ಲ. ಆ ದೇವಿಯನ್ನ ಪ್ರಾರ್ಥನೆ ಮಾಡಿ 1 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು, ಅಥವಾ 2 ವರ್ಷ 10 ವರ್ಷ ಆಗ್ಬೋದು, ಬಟ್ ಆಗ್ತೀರಾ. ಈಗ ಡೀಪ್ ಆಗಿ ಹೇಳ್ತೀವಿ ಕತೆ. ಪುಲೋಮನ ಕುರಿತಾದಂತಹ ಶಚೀದೇವಿ ಇಂದ್ರನ ರಾಣಿ. ಇಂದ್ರ ಏನಾಗಿರ್ತಾನೆ, ಬ್ರಹ್ಮ ಹತ್ಯೆ ಕೈತು ಪಾಪ ಪೀಡಿತನಾಗಿರ್ತಾನೆ. ಅಂದ್ರೆ ಬ್ರಹ್ಮನ್ ಸಾಯಿಸಿದ್ದ ಅಂತಲ್ಲ, ಕೆಲವೊಂದಷ್ಟು ಕಾರ್ಯಗಳಿದೆ, ಅದನ್ನ ಮಾಡಿದ್ರೆ ಬ್ರಹ್ಮ ಹತ್ಯೆ ಮಾಡಿದಷ್ಟು ಪಾಪ ಬರುತ್ತೆ. ಅದನ್ನು ಪ್ರಕ್ಷಾಳನೆ ಮಾಡ್ಕೋಬೇಕಂದ್ರೆ ಅದನ್ನು ನಿವಾರಣೆ ಮಾಡ್ಕೋಬೇಕು, ತಪಸ್ಸಿಗೆ ಹೋಗ್ತಾನೆ. ಆಗ ನಹುಷ ಅಂತಕ್ಕಂಥ ಮಹಾರಾಜ ಈ ನಮ್ಮ ಭೂಲೋಕದಲ್ಲಿ 100 ಯಜ್ಞಗಳನ್ನ ಮಾಡಿ ಅಪಾರ ಪುಣ್ಯವನ್ನ ಸಂಪಾದಿಸ್ಕೊಂಡಿರ್ತಾನೆ. ಇಂದ್ರ ತಪಸ್ಗೆ ಹೋಗ್ಬೇಕಾದ್ರೆ ಯಾರಾದ್ರೂ ಒಬ್ರು ಇಂದ್ರ ಪದವಿಯನ್ನ ತಗೋಬೇಕಲ್ವ, ನಹುಷಂಗ್ ಹೇಳ್ತಾರೆ, ನೋಡು ಇಂದ್ರ ಇಲ್ಲ ಈಗ, ಇಂದ್ರ ಪದವಿಯನ್ನ ನೀನ್ ತಗೋ. ಯಾಕಂದ್ರೆ ಭೂಲೋಕದಲ್ಲಿ 100 ಯಜ್ಞ ಮಾಡಿ ನೀನು ಅಷ್ಟು ಶ್ರೇಷ್ಠ ವ್ಯಕ್ತಿ ಆಗಿದ್ಯಾ, ಪುಣ್ಯ ಸಂಪಾದನೆ ಮಾಡಿಸ್ಕೊಂಡಿದ್ಯಾ, ಇಂದ್ರ ಪದವಿಯನ್ನ ಇಂದ್ರ ಬರೋ ತನಕ ನಹುಷನ್ಗಿರ್ಲಿ ಅಂತ ದೇವತೆಗಳೆಲ್ಲ ಹೇಳ್ತಾರೆ. ನಹುಷ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾನೆ. ಅಲ್ಲಿಯವರೆಗೆ ಎಲ್ಲ ಸರಿಯಾಗಿರುತ್ತೆ. ನಹುಷ ಹೇಳ್ತಾನೆ, ನನ್ಗೆ ಬೇಡ ಪದವಿ, ಇಂದ್ರ ಪದವಿ ಬೇಡ, ನನ್ಗೆ ಇಷ್ಟ ಇಲ್ಲ, ನಾನು ಹೀಗೆ ಇದ್ದು ಬಿಡ್ತೀನಿ ಅಂತ ಅಂತಾನೆ. ಇಲ್ಲ ನೀನ್ ತಗೋಬೇಕು ಅಂತ ಬಲವಂತ ಮಾಡಿ ಕೊಡ್ತಾರೆ. ಸರಿ, ಇಂದ್ರ ಸಿಂಹಾಸನವನ್ನ ನಹುಷ ಇರ್ತಾನೆ, ಇಂದ್ರ ಪಟ್ಟವನ್ನ ನಹುಷ ತಗೊಂತಾನೆ. ಸ್ವರ್ಗಾಧಿಪತಿಯಲ್ಲಿ ಸುಖ ಭೋಗಕ್ಕೆ ಮರಳಾಗ್ಬಿಟ್ಟು ವ್ಯಸನಿ ಆಗುತ್ತಾನೆ. ಯಾವಾಗ ಮನುಷ್ಯನಿಗೆ ಐಶ್ವರ್ಯ ಹಣ ಎಲ್ಲ ಬರುತ್ತೋ ಆಗ ಅವ್ನ್ ಕೆಟ್ಟ ಬುದ್ಧಿ ಕಲಿತಾನೆ. ನಹುಷಂಗ್ ಇರ್ಲಿಲ್ಲ ಅಂತಲ್ಲ, ಆದ್ರೆ ಭೂಲೋಕದಲ್ಲಿ ಇಂದ್ರ ಲೋಕದಷ್ಟು ವೈಭೋಗ ಇರ್ಲಿಲ್ಲ. ಯಾವಾಗ ವ್ಯಸನಿ ಆಗ್ತಾನ ಅವನು, ತನ್ನ ತಾನು ಮರ್ತು ಬಿಡ್ತಾನೆ, ನಾನು ಯಾವ ಕಾರ್ಯಕ್ಕೋಸ್ಕರ ಇದ್ದೀನಿ ಅಂತ ಮರ್ತು ಬಿಡ್ತಾನೆ. ಒಂದು ದಿನ ನಂದನವನದಲ್ಲಿ ಶಚೀದೇವಿ ಏನ್ ಮಾಡ್ತಾ ಇರ್ತಾಳೆ, ಪೂಜೆಗೋಸ್ಕರ ಹೂವನ್ನ ಕೇಳ್ತಾ ಇರ್ತಾಳೆ. ಇಂದ್ರನ ಪತ್ನಿಯನ್ನ ನೋಡ್ತಾನೆ ನಹುಷ, ಪರವಶನಾಗ್ತಾನೆ. ಉಚಿತಗಳನ್ನ ಮರ್ತುಬಿಟ್ಟು, ಅನುಚಿತಗಳನ್ನ ಮರ್ತುಬಿಟ್ಟು, ಪರಪುರುಷನ ಹೆಂಡತಿಯನ್ನ, ಭಾರ್ಯೆಯನ್ನ ಆ ದೃಷ್ಟಿಯಿಂದ ನೋಡ್ಬಾರ್ದು ಅನ್ನೋ ಜ್ಞಾನ ಇದ್ರೂ ಕೂಡ ಕಳ್ಕೊಂಡ್ಬಿಟ್ಟು ಅವಿವೇಕಿಯಾಗಿ ಶಚೀದೇವಿಯನ್ನ ಕರ್ಕೊಂಬನ್ನಿ ಅಂತ ದೂತರನ್ನ ಕಳಿಸ್ತಾನೆ. ಅಷ್ಟೇ ಅಲ್ಲ, ಆಕೆ ಏನಾದ್ರೂ ನನ್ ಜೊತೆ ವಿವಾಹ ಆಗಕ್ಕೆ ಒಪ್ಪದೇ ಇದ್ರೆ ನನ್ನ ಪದವಿ ಬಲದಿಂದ, ಬಲಪ್ರಯೋಗದಿಂದ, ರಾಕ್ಷಸ ವಿಧಾನದಿಂದ ಮದುವೆ ಮಾಡ್ಕೊಂತೀನಿ ಅಂತ ನಿರ್ಧಾರ ಮಾಡ್ತಾನೆ, ಎಚ್ಚರಿಕೆಯನ್ನ ಕೊಡ್ತಾನೆ. ಆ ತಾಯಿ ಗಂಡ ತಪಸ್ಸಿಗೆ ಹೋಗಿದ್ದಾನೆ, ಒಬ್ಳೇ ಇದ್ದಾಳೆ, ಪತಿ ವಿಯೋಗ, ಪದವಿ ಬೇರೆ ಇಲ್ಲ, ರಾಜಲಾಂಛನ ಗೌರವ ಏನೂ ಇಲ್ಲ. ಆದ್ರೆ ಅವಳು ಏನ್ ಮಾಡ್ತಿದ್ದಾಳೆ ಗೊತ್ತಾ? ಸಿಂಪಲ್ ಟೆಕ್ನಿಕ್ ಆ ತಾಯಿ ಯೂಸ್ ಮಾಡಿದ್ದು, ಮನೆಯಲ್ಲಿ ತಾನು ಪೂಜೆ ಪುನಸ್ಕಾರ ಮಾಡ್ತಾ ನನ್ ಗಂಡ ಬಂದೇ ಬರ್ತಾನೆ ಒಂದಲ್ಲ ಒಂದು ದಿನ, ತಾಯಿ ನಮಗ್ ವರ ಕೊಡ್ತಾಳೆ ಅಂತ ಪ್ರತಿನಿತ್ಯ ತಾಯಿ ಸೇವೆ ಮಾಡ್ತಾ ಇದ್ದಾಳೆ ಶಚೀದೇವಿ. ಇಂಥ ಸಮಯದಲ್ಲಿ ಇಂಥ ಒಂದು ಕಷ್ಟ ಬಂದಾಗ ಶಚೀದೇವಿ ಏನ್ ಮಾಡ್ತಾಳೆ, ಯಾರ ಹತ್ರ ಹೋಗ್ಬೇಕು ಕಷ್ಟಕ್ಕೆ, ಯಾರನ್ನ ಕೇಳ್ಕೋಬೇಕು ಅಂತ ಯೋಚನೆ ಮಾಡಿದಾಗ ದೇವಗುರುಗಳು ನೆನಪಕ್ಕೆ ಬರ್ತಾರೆ. ಯಾರು ದೇವಗುರು? ಬೃಹಸ್ಪತಿ, ಮಹಾನುಭಾವ, ನಿಷ್ಪಕ್ಷಪಾತಿ ಬೃಹಸ್ಪತಿ ಹತ್ರ ಹೋಗಿ ತನ್ನ ಕಷ್ಟವನ್ನ ಹೇಳ್ಕೊಂತಾಳೆ. ಗುರುಗಳೇ, ಇಂಥ ಕಷ್ಟ ಬಂದ್ಬಿಟ್ಟಿದೆ ನನಗೆ, ಈ ಆಪತ್ತಿಂದ ಹೊರಗಡೆ ಬರ್ಬೇಕು ಅಂದ್ರೆ ಒಂದು ಮಾರ್ಗೋಪಾಯವನ್ನ ತಿಳಿಸ್ಕೊಡಿ, ನನ್ಗೆ ಯಾವ ಮಾರ್ಗ ಇದೆ? ದೇವಗುರು ಬೃಹಸ್ಪತಿಗಳು ಆಲೋಚನೆ ಮಾಡ್ತಾರೆ,
ಒಂದು ಉಪಾಯವನ್ನ ಕೊಡ್ತಾರೆ ಶಚೀದೇವಿಗೆ. ಒಂದು ಮಂಡಲದ ಕಾಲ ಜಗನ್ಮಾತೆಯನ್ನ ಭಕ್ತಿ ಶ್ರದ್ಧೆಗಳಿಂದ ಅರ್ಚಿಸ್ತೀನಿ ಅನ್ನೋ ದೀಕ್ಷೆ ತಗೋ, ಸಂಕಲ್ಪ ಮಾಡ್ಕೊ. ಆ ವ್ರತ ಪೂರ್ತಿಯಾದ ಮೇಲೆ ನಹುಷ ಇದುವರೆಗೂ ಯಾವ ಇಂದ್ರರು ಅಧಿರೋಹಿಸದ ಋಷಿವಾಹನ ಅಂದ್ರೆ ಇಂದ್ರನ ಪೀಠವನ್ನ ಪಲ್ಲಕ್ಕಿಯಂತೆ ಸಿದ್ಧ ಮಾಡಿ ತಪೋನಿಧಿಗಳಾದ ಋಷಿಗಳು ಸ್ವತಃ ಭುಜಗಳ ಮೇಲೆ ಹೊತ್ಕೊಂಡು ಬರ್ಬೇಕು. ಮುಖ್ಯವಾಗಿ ಕ್ರೋಧ ಭಟ್ಟಾಕರನಾದಂತ ಮುಂಗೋಪಿಯಾದ ದೂರ್ವಾಸ ಮಹರ್ಷಿ ಅವರ ಅಹಂ ಅಡಗು ಹೋಗ್ಬೇಕು. ಅವರು ಕೂಡ ಇಂದ್ರ ಪಲ್ಲಕ್ಕಿಯನ್ನು ಹೊತ್ಕೊಂಡ್ ಬರ್ಬೇಕು. ಆ ತರ ನೀನು ಮಾಡ್ಬೇಕು ಪೂಜೆನ. ಸುಮ್ನೆ ಮಾಡಂಗಿಲ್ಲ ಪೂಜೆ ಅಂದ್ರೆ. ಅಂತ ದೊಡ್ಡ ದೊಡ್ಡ ಮುನಿಗಳು ಇಂದ್ರನ ಸಿಂಹಾಸನ ಹೊತ್ಕೊಂಡ್ ಬರ್ಬೇಕು, ಅದ್ರ ಮೇಲೆ ಇಂದ್ರ ಕೂತ್ಕೊಂಡ್ ಬರ್ಬೇಕು. ಅದಾಗಬೇಕು ಅಂದ್ರೆ ಸಂಕಲ್ಪ ಮಾಡಿ ನೀನ್ ಪೂಜೆ ಮಾಡ್ಬೇಕು. ಶಚೀದೇವಿ ಬೃಹಸ್ಪತಿ ಹೇಳಿರೋ ತರನೇ ಮಾಡ್ತಾಳೆ. ಅಮ್ಮನವರ ಮಂತ್ರೋಪದೇಶ ಕೊಡ್ತಾರೆ ಬೃಹಸ್ಪತಿಗಳು. ಯಮ ನಿಯಮಗಳಿಂದ ಅಮ್ಮನವರ ಮಂಡಲ ಪೂಜೆಯನ್ನ ಮಾಡಿ ಶರಣಾಗತಿ ಭಾವದಿಂದ, ಆರ್ತ ಭಾವದಿಂದ, ಆರ್ದ್ರತೆಯಿಂದ ಪೂಜೆ ಮಾಡ್ತಾಳೆ ಶಚೀದೇವಿ. ದೇವಗುರು ಬೃಹಸ್ಪತಿ ನಹುಷನಿಗೆ ಹೇಳ್ತಾರೆ ಒಳ್ಳೆ ಮಾತನ್ನ, ಬೇಡಪ್ಪ ಈಗ್ಲೂ ಸಮಯ ಇದೆ ನಿನ್ಗೆ ಬದಲಾಗು ಅಂತ. ಆದ್ರೆ ಅಧರ್ಮ ಪೂರಿತನಾದಂತಹ ಕಾಮೋಚ್ಛ ಪೂರೈಕೆಗಾಗಿ ಆತ ಏನ್ ಮಾಡ್ತಾನೆ, ತನ್ನ ಮಾತನ್ನ ಕೇಳಲಿಲ್ಲ. ಆಗ್ಲೇ ಹೇಳ್ತಾರೆ ಈ ತರ ನಿನ್ಗೆ ಆಗ್ಬೇಕು, ಈ ತರ ಮಾಡ್ಬೇಕು ಅಂತ ಬೃಹಸ್ಪತಿಗಳು ಹೇಳ್ಕೊಟ್ಟಿರ್ತಾರೆ. ಯಾಕೆ ದುರ್ವಾಸರನ್ನ ಮೆನ್ಷನ್ ಮಾಡ್ತಾರೆ ಅಂದ್ರೆ ನಹುಷನಿಗೆ ಏನೋ ಒಂದು ಕಾದಿರ್ಬೇಕಲ್ಲ, ಹಾಗಾಗಿ. ಈ ಅಧರ್ಮನಾದಂತ ನಹುಷ ಏನ್ ಮಾಡ್ತಾನೆ, ತಪೋಧನರಾದಂತ ಮಹರ್ಷಿಗಳನ್ನ ಪಲ್ಲಕ್ಕಿ ಹೊರುವ ಬೋವಿ ಮಾಡಿಕೊಂಡು ಜ್ಞಾನವನ್ನ ಕಳೆದುಕೊಂಡು 100 ಯಜ್ಞಗಳ ತಪಶಕ್ತಿನ ಕಳ್ಕೊಂಡ್ಬಿಟ್ಟ. ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಯಾಕೆ ಅವನ್ಗಂತ ಪದವಿ ಸಿಕ್ತು ಅಂದ್ರೆ ಅವ್ನ್ 100 ಯಜ್ಞ ಮಾಡಿ ಪುಣ್ಯ ಸಂಪಾದನೆ ಮಾಡಿದ್ದ. ಆ ಪುಣ್ಯದ ಫಲದಿಂದ ಅವನ್ಗೆ ಮಂತ್ರಿ ಸಿಕ್ತು, ಪದವಿ ಸಿಕ್ತು, ಇಂದ್ರ ಪದವಿ. ಆದ್ರೆ ಅದನ್ನ ಕಳ್ಕೊಂಡ್ಬಿಟ್ಟ ಅವನು, ಎಲ್ಲ ಕಳ್ಕೊಂಡ್ಬಿಟ್ಟ. ಆದ್ರೆ 1% ಇರುತ್ತೆ ಅವನ ಪಾಲ್ಗೆ, ಇನ್ನು 99% ಹೋಗಿ 1% ಉಳಿದಿರುತ್ತೆ. ಆ ಸಪ್ತ ಋಷಿಗಳನ್ನ ಇವನ್ ಏನ್ ಮಾಡ್ಕೊಂಡಿದ್ದ ಅಂದ್ರೆ, ಆ ಪಲ್ಲಕ್ಕಿ ಮೇಲೆ ಇವನ್ ಕೂತ್ಕೊಂಡು ಅದನ್ನ ಸಪ್ತ ಋಷಿಗಳ ಕೈಲಿ ಹೊರಿಸ್ತಿದ್ದ. ಅಷ್ಟೆಲ್ಲ ಅವರು ಯಜ್ಞ ತಪಸ್ಸನ್ನ ಮಾಡಿ ಶಕ್ತಿ ಇತ್ತು, ಅವ್ರು ಸುಮ್ಮನೆ ಇದ್ರು. ಆಲೋಚನೆ ಮಾಡಿ ನೋಡ್ತಾರೆ ದುರ್ವಾಸ ಮುನಿಗಳು, 99 ಭಾಗ ಇವನಿಗೆ ಆಗೋಯ್ತು, ಇನ್ 1 ಭಾಗ ಉಳಿದಿದೆ. ಅಲ್ಲಿ ಮುಗಿಯೋ ತನಕ ನಾವೆಲ್ಲರೂ ತಾಳ್ಮೆಯಿಂದ ಇರ್ಬೇಕು ಅಂತ ಎಲ್ಲ ಋಷಿಗಳು ತಾಳ್ಮೆಯಿಂದ ಇದ್ರು. ದೂರ್ವಾಸ ಮುನಿ ಮಾತ್ರ ಕುದೀತಾ ಇದ್ರು, ಒಳಗಡೆನೆ ಕುದೀತಾ ಇರ್ತಾರೆ. ಶಚೀದೇವಿ ತನ್ನ ಆಕಾಶ ಹರ್ಮ್ಯದಿಂದ ಈ ದೃಶ್ಯವನ್ನ ನೋಡೋ ತರ ಬೃಹಸ್ಪತಿಗಳು ಅಲ್ಲೇ ಅವಳಿಗೆ ಒಂದು ಮಂತ್ರವನ್ನು ಉಪದೇಶ ಮಾಡಿ ಇದೆಲ್ಲ ತೋರ್ಸಿರ್ತಾರೆ. ನೋಡಿ, ಈ ತರ ಆಗಿದೆ, ನೀನ್ ಯಾಕೆ ಪೂಜೆ ಮಾಡ್ಬೇಕು, ಏನನ್ನ ಮಾಡ್ಬೇಕು, ಯಾವ ತರ ಈತನಿಂದ ಮುಕ್ತಿಗೊಳಿಸ್ಬೇಕು, ಮತ್ತೆ ನಿನ್ ಗಂಡಿಗೆ ಇಂದ್ರ ಪದವಿ ಯಾವ ತರ ಬರಬೇಕು ಅಂತ ಇದೆಲ್ಲ ಪ್ಲಾನ್ ಮಾಡಿರ್ತಾರೆ ಬೃಹಸ್ಪತಿಗಳು. ಆಕೆ ಜಗನ್ಮಾತೆಯನ್ನ ಸ್ಮರಿಸ್ತಾ, ಆಕೆ ಮಂತ್ರ ಪಠಣ ಮಾಡ್ತಾ ತನ್ನ ಗಂಡನನ್ನ ರಕ್ಷಿಸು ಅಂತ ಆತಂಕದಿಂದ ಶಚೀದೇವಿ ಆ ಮೆರವಣಿಗೆಯನ್ನ ನೋಡ್ತಾಳೆ. ಯಾರು ಅಧಿರೋಹಿಸದ ಋಷಿವಾಹನದ ಮೇಲೆ ನಾನು ಬರ್ತಾ ಇದ್ದೀನಿ ಅನ್ನೋ ಅಹಂಕಾರದಿಂದ ಬಯಸಿದ ಹೆಣ್ಣು ನನ್ನನ್ನೇ ನೋಡ್ತಾ ಇದ್ದಾಳೆ. ಇವ್ ನೋಡ್ತಾನೆ ನಹುಷ, ಈ ಕಡೆ ನೋಡ್ತಾನೆ, ಶಚೀದೇವಿ ನೋಡ್ತಾ ಇದ್ದಾಳೆ. ಆಹಾ, ನಾನು ಈ ಸಪ್ತ ಋಷಿಗಳನ್ನ ಪಲ್ಲಕ್ಕಿ ಹೊರ್ತಕ್ಕಂಥ ಬೋವಿಗಳು ಮಾಡ್ಕೊಂಡು ಅದ್ರ ಮೇಲೆ ನಾನು ಕೂತ್ಕೊಂಡಿದ್ದೀನಿ. ಯಾವ ಕಾಲದಲ್ಲೂ ಈ ತರ ಯಾರು ಮಾಡಿಲ್ಲ. ಇದನ್ನ ನಾನು ಯಾವ ಹೆಣ್ಣೇನ್ ಇಷ್ಟಪಟ್ಟಿದ್ನಲ್ಲ ಆ ಹೆಣ್ಣೆ ನೋಡ್ತಾ ಇದ್ದಾಳೇನೋ ಅಹಂಕಾರದಿಂದ ನಹುಷ ನೋಡ್ತಾನೆ. ದೊಡ್ಡಸ್ತಿಕೆ ಅಂತ ಅಜ್ಞಾನ ಅಹಂಕಾರದಿಂದ ಮೈ ಮರೆತು ತನ್ನ ಕಾಲ ಬಳಿ ಪಲ್ಲಕ್ಕಿಯ ದಂಡೆಯನ್ನು ಹೊತ್ತಿದ್ದಂತ ದೂರ್ವಾಸರ ಭುಜದ ಮೇಲೆ ಒದಬಿಡ್ತಾನೆ. ಗೊತ್ತಾಗದೆ ಅಹಂಕಾರದಿಂದ ಒದಿತಾನೆ. ಅಷ್ಟೇ, ಯಾವಾಗ ಅವನ ಕಾಲು ದೂರ್ವಾಸರ ಭುಜವನ್ನ ಸೋಕ್ತೋ ಮರುಕ್ಷಣ ನಹುಷ ರಾಜನ ಪಾದಗಳಿಂದ ಹಿಡಿದು ಶಿರಸ್ಸಿನವರೆಗೆ ಎಲ್ಲ ಪುಣ್ಯ ಮಾಯ ಆಗಿ ಪಂಚ ಮಹಾಪಾತಕಕ್ಕಿಂತ ಮಿಗಿಲಾದ ಪಾಪ ಆವರಿಸ್ಬಿಡುತ್ತ ಅವನಿಗೆ. ಅದೇ ಕ್ಷಣದಲ್ಲಿ ಕೋಪದಿಂದ ಬುಸುಗುಡ್ತಿರುತ್ತ ದೂರ್ವಾಸ ಮಹಾಮುನಿ ಪಲ್ಲಕ್ಕಿಯನ್ನ ಬಿಟ್ಟು ಪಕ್ಕಕ್ಕೆ ಸರಿದು ಬಿಡ್ತಾರೆ. ಉಳಿದ ಮಹರ್ಷಿಗಳು ಪಲ್ಲಕ್ಕಿಯನ್ನ ಬಿಟ್ಟು ಬಿಡ್ತಾರೆ. ಪಲ್ಲಕ್ಕಿ ದಬಕ್ಕಂತ ಕೆಳಗಡೆ ಬಿದ್ದೋಗುತ್ತೆ. ನಹುಷ ಕೆಳಕ್ಕೆ ಬಿದ್ದು ಬಿಡ್ತಾನೆ.
ತಪೋಭ್ರಷ್ಟನಾದಂತಹ ನಹುಷನ ಕುರಿತು ಸರ್ಪ ಸರ್ಪ ಅಂತ ಹೇಳ್ತಾ ಕಾಮಾಂಧನಾಗಿ ನನ್ನ ಒದ್ದು ಬಿಟ್ಟಲ್ಲ, ಎಲೆ ನೀಚ, ನೀನು ಅಜ್ಞಾನಕ್ಕೆ ಮತಿಗೇಡಿತನಕ್ಕೆ ಹೆಸರುವಸಿಯಾದಂತಹ ಅಜಗರ ಸರ್ಪವಾಗುವಂತ ಶಾಪ ಕೊಡ್ತಾರೆ ದೂರ್ವಾಸ ಮುನಿ. ಆ ನಹುಷ ಅಜಗರ ಸರ್ಪ ಆಗ್ಬಿಡ್ತಾನೆ. ಇಷ್ಟೆಲ್ಲ ಆದ್ಮೇಲೆ ನಹುಷನಿಗೆ ಅರ್ಥ ಆಗತ್ತೆ, ಓಹೋ ಎಂತ ತಪ್ಪು ಮಾಡಿದೆ ನಾನು ಅಂತ ಅರಿವಾಗತ್ತೆ. ಆದ್ರೆ ಕಾಲ ಮಿಂಚಿ ಹೋಗ್ಬಿಟ್ಟಿತ್ತು. ಅವನ್ ಮಾಡಿರೋ ಪಾಪ ಅವನನ್ನ ಸುಮ್ಮನೆ ಬಿಡಲ್ಲ. ಆತನಲ್ಲಿ ಆಗ್ಲೇ ಅಜಗರದ ಲಕ್ಷಣ ಒಂದೊಂದಾಗಿ ಕಾಣಿಸ್ಕೊಳ್ತಾ ಶುರುವಾಯಿತು. ಅಳುದುಳಿದ ಸ್ವಲ್ಪ ಜ್ಞಾನ ಶಕ್ತಿಯನ್ನ ಕೂಡಿಸ್ಕೊಂಡು ದೂರ್ವಾಸರ ಪಾದಗಳ ಮೇಲೆ ಬಿದ್ದು ಹೇಳಕ್ ಶುರು ಮಾಡ್ಬಿಡ್ತಾನೆ, ದೂರ್ವಾಸರೇ ನನ್ನ ಕ್ಷಮಿಸಿ ಅಂತ. ಶಾಪ ವಿಮುಕ್ತಿ ನನಗ್ ಬೇಕು ಅಂತ ಹೇಳ್ತಾನೆ. ಉಳಿದ ಋಷಿಗಳು ಕೂಡ ದೂರ್ವಾಸ ಮುನಿಯನ್ನ ಸಮಾಧಾನಗೊಳಿ ಅವನಿಗೆ ಏನಾದ್ರೂ ಒಂದು ಪರಿಹಾರ ಕೊಡಿ ಅಂತ ಕೇಳ್ಕೊಂತಾರೆ. ಅದಕ್ಕೆ ದುರ್ವಾಸರು ಹೇಳ್ತಾರೆ, ಇನ್ನೇನು ದ್ವಾಪರ ಯುಗ ಪ್ರಾರಂಭ ಆಗಬೇಕು, ನೀನು ಅಜಗರ ಸರ್ಪವಾಗಿ ಮಾರ್ಪಟ್ಟು ಅರಣ್ಯದಲ್ಲಿ ವಾಸ ಮಾಡು. ನಿನ್ನ ಹತ್ರ ಯಾವ ಪ್ರಾಣಿಗಳು ಬರುತ್ತೋ ಅದನ್ನೆಲ್ಲ ಕೊಂದು ತಿನ್ನುತ್ತ ಕಾಲ ಕಳಿ. ಹೀಗೆ ನೀಚ ಪ್ರವೃತ್ತಿಯಿಂದ ದಿನ ಕಳೆಯು ನಿನಗೆ ಅರಣ್ಯವಾಸದಲ್ಲಿ ಇರ್ಬೇಕಾದ್ರೆ ಧರ್ಮರಾಜ ಹಾಗೂ ಆತನ ಸೋದರರು ಬರ್ತಾರೆ. ತಮ್ಮಂದಿರ ಸಲುವಾಗಿ ಬಂದ ಆ ಧರ್ಮನಂದನ ಧರ್ಮಾಚರಣೆಯಲ್ಲಿ ಪುತ್ರನಾದ ಧರ್ಮರಂಜನ ಬಹಳ ಜ್ಞಾನಿ ಉಳ್ತಕ್ಕಂಥವನು. ನೀನು ಉಪಾಯದಿಂದ 4 ಜನ ತಮ್ಮರನ್ನ ಪ್ರಜ್ಞೆ ತಪ್ಸು, ಕಡೆಗೆ ಅವನು ಬರ್ತಾನೆ. ನಿನ್ನ ಜ್ಞಾನವನ್ನ ಸಾಧಿಸಿ ಪ್ರಶ್ನೆ ಕೇಳು. ಅಜಗರನಾಗಿ ಬುದ್ಧಿಹೀನ, ಕ್ರೂರ, ವಿಕೃತ ರೂಪ, ದಡ್ಡತನ ಇಳಿದಿದ್ರು ಕೂಡ ನಿನ್ನಲ್ಲಿ ಏನೋ ಒಂದ್ ಶಕ್ತಿ ಇರುತ್ತೆ. ಆಗ ಅವನು ಕೊಡುವಂತ ಉತ್ತರನ ನೀನೆಲ್ಲ ಕೇಳಿಸ್ಕೊ. ಆಮೇಲೆ ಅವನು ಕೊಡೋ ಉತ್ತರ ಎಲ್ಲ ಆದ್ಮೇಲೆ ಅವನು ಕೃಷ್ಣನನ್ನ ಪ್ರಾರ್ಥನೆ ಮಾಡ್ತಾನೆ, ನೀನು ಜಗನ್ಮಾತೆಯನ್ನ ಪ್ರಾರ್ಥಿಸು, ನಿನ್ನ ಶಾಪ ಮುಕ್ತಿ ಆಗುತ್ತೆ. ಇದೆಲ್ಲ ಒಂದು ಸ್ವಪ್ನ ತರ ಶಚೀದೇವಿ ನೋಡ್ತಾ ಇರ್ತಾಳೆ. ಅವಾಗ ಅವಳಿಗೆ ಅರ್ಥ ಆಗತ್ತೆ, ಇದು ಸ್ವಪ್ನ ಅಲ್ಲ, ನಿಜ. ನಾನು ನಂಬಿದ ಜಗನ್ಮಾತೆ ನನ್ನ ಕೈಯನ್ನ ಬಿಡ್ಲಿಲ್ಲ. ದೇವಿ ಸಾಕ್ಷಾತ್ಕಾರ ಆಯ್ತು ಅಂತ ಬಹಳವಾಗಿ ಖುಷಿ ಪಡ್ತಾಳೆ ಶಚೀದೇವಿ. ಆಗ ಪ್ರಾರ್ಥನೆ ಮಾಡ್ತಾಳೆ, ತಾಯಿ, ಬ್ರಹ್ಮಹತ್ಯ ಪಾತಕವನ್ನ ನನ್ನ ಪತಿಯ ತಲೆಯಿಂದ ತೆಗೆದಾಕಿ ಆತನನ್ನ ಮತ್ತೆ ಪಟ್ಟಕ್ಕೇರಿಸು ಅಂತ ಕೇಳ್ಕೊಂಡಾಗ ತಾಯಿ ಅನುಗ್ರಹ ಮಾಡ್ತಾಳೆ. ಮತ್ತೆ ಆತ ಪಟ್ಟಕ್ಕೇರ್ತಾನೆ. ಅವಳು ಬಹಳ ಸಂತೋಷನಾಗ್ತಾಳೆ. ಅಂತ ಮಹಿಮಾನ್ವಿತೆಯಾದ ಶ್ರೀಮಾತೆ ಆಕೆಗೆ ಅನುಗ್ರಹ ನೀಡಿರೋದ್ರಿಂದ ಏನಂತ ಕರಿತೀವಿ? ಕುಲೋಮ ಜಾರ್ಚಿತ ಅಂತ ಕರಿತೀವಿ. ಅಂದ್ರೆ ಆಕೆ ದೇವಿಯನ್ನ ಆರಾಧನೆ ಮಾಡಿರೋದ್ರಿಂದ ದೇವಿಗೆ ಆ ಹೆಸರು ಬಂತು, ಬಂಧಮೋಚನಿ. ಮತ್ತೆ ಕತೆ ಏನ್ ಸರ್ ಇಷ್ಟ ಕತೆ ಹೇಳ್ತೀರಾ? ನಾನ್ ಹೇಳ್ತಾ ಇಲ್ಲ, ಹೇಳಿಲ್ಲ ಅಂದ್ರೆ ಅದ ಅರ್ಥ ಆಗಲ್ಲ. ಶ್ರೀಕೃಷ್ಣನ ಮಗನಾದ ಪ್ರದ್ಯುಮ್ನ, ಆತನ ಸತೀಮಣಿ ಪ್ರಭಾವತಿಯರು ರತಿ ಮನ್ಮಥರಾಗಿರ್ತಾರೆ. ಅವರ ಪುತ್ರನೇ ಅನಿರುದ್ಧ, ಅಂದ್ರೆ ರುಕ್ಮಿಣಿ ಕೃಷ್ಣರ ಮೊಮ್ಮಗ ಅನಿರುದ್ಧ. ಅವನು ಬಾಣಾಸುರನ ಮಗಳಾದ ಉಷೆಯಿಂದ ಪ್ರೀತಿಸ್ತಾ ಇರ್ತಾನೆ. ಚಿತ್ರರೇಖೆಯ ಮೂಲಕ ಶೋಣ ನಗರಕ್ಕೆ ಮಾಯೋಪಾಯದಿಂದ ಕರ್ಕೊಂಡ್ಬರ್ಬೇಕಂದ್ರೆ, ಆಗ ಪ್ರೀತಿಸ್ತಾ ಇರ್ತಾರೆ, ಉಪಾಯದಿಂದ ಕರ್ಕೊಂಡ್ಬರ್ಬೇಕು, ಮದ್ವೆ ಮಾಡಕ್ ಒಪ್ಪಿಗೆ ಇಲ್ಲ ಅಂದ್ರೆ. ಆ ಬಾಣಾಸುರ ಅನಿರುದ್ಧನನ್ನ ಏನ್ ಮಾಡ್ತಾನೆ, ನಾಗಾಪಾಶದಿಂದ ಬಂಧಿಸ್ಬಿಡ್ತಾನೆ. ಯಾಕಂದ್ರೆ ಬಾಣಾಸುರನ ಮಗಳನ್ನ ಉಷೆಯಿಂದ ಪ್ರೀತಿಸ್ತಾ ಇರ್ತಾರಲ್ಲ, ಈ ಅನಿರುದ್ಧ ಉಷೆ ಮದ್ವೆ ಆಗ್ಬಾರ್ದು, ನನ್ನ ಮಗಳನ್ನೇ ಇವನು ಕೊಡಲ್ಲ ಅನ್ಬಿಟ್ಟು ಆ ಬಾಣಾಸುರ ಏನ್ ಮಾಡ್ತಾನೆ, ನಾಗಾಪಾಶದಿಂದ ಬಂಧನ ಮಾಡ್ಬಿಡ್ತಾನೆ ಅನಿರುದ್ಧನ. ಆ ಬಂಧ ಮೋಚನೆ ಅನಿರುದ್ಧ ಏನ್ ಮಾಡ್ತಾನೆ, ಏನ್ ಮಾಡಿದ್ರು ನಾಗಾಪಾಶದಿಂದ ಬಿಡಿಸ್ಕೊಳಕ್ ಆಗಲ್ಲ. ಆಗ ನಾರದರನ್ನ ಪ್ರಾರ್ಥನೆ ಮಾಡ್ತಾನೆ, ನಾರದರ ಏನಾದ್ರೂ ಮಾಡಿ ನನ್ಗೆ ನಾಗಾಪಾಶದಿಂದ ಬಂಧನವನ್ನ ಮುಕ್ತಿ ಮಾಡಿ ಅಂದಾಗ ನಾರದ ಮಹರ್ಷಿಗಳು ಹೇಳ್ತಾರೆ, ರಹಸ್ಯವಾಗಿ ದೇವಿ ಮಂತ್ರವನ್ನ ಜಪಿಸ್ಬೇಕು ಅಂತ ಅನಿರುದ್ಧನ ಕಿವಿಯಲ್ಲಿ ಮಂತ್ರವನ್ನ ಹೇಳ್ಕೊಡ್ತಾರೆ. ಯಾವುದೇ ಪೂಜಾ ಸಲಕರಣೆ ಇಲ್ಲ, ನಾಗಾಪಾಶದಿಂದ ಬಂಧನಕ್ಕೊಳಗಾಗ್ಬಿಟ್ಟಿದ್ದಾನೆ. ಆಗ ದೇವಿ ಮಂತ್ರವನ್ನ ಅವನು ಹೇಳ್ಕೊಳಕ್ ಶುರು ಮಾಡ್ತಾನೆ. ಸ್ವಲ್ಪ ಕಾಲ ಆದ್ಮೇಲೆ ಜಗನ್ಮಾತೆ ಪ್ರತ್ಯಕ್ಷಳಾಗಿ ಆ ನಾಗಾಪಾಶದಿಂದ ಬಿಡಿಸ್ತಾಳೆ. ಆ ನಾಗಾಪಾಶದಿಂದ ಬಿಡಿಸಿರೋದ್ರಿಂದ, ಬಂಧನದಿಂದ ಮುಕ್ತಿ ಮಾಡೋದ್ರಿಂದ ಆಕೆಗೆ ಬಂಧಮೋಚನಿ ಅನ್ನೋ ಹೆಸರು ಬರುತ್ತೆ. ಅಂದ್ರೆ ಆಕೆ ತನ್ನ ಭಕ್ತರನ್ನ ನಾಗಪಾಶಕ್ಕಿಂತ ಹೆಚ್ಚಿನ ಶಕ್ತಿಯುಳ್ಳ
ಭವಬಂಧ ಪಾಶನಗಳಿಂದ ಮುಕ್ತಿ ಮಾಡ್ತಾರೆ. ಹಾಗಾಗಿ ಆಕೆಯನ್ನು ನಾವು ಬಂಧ ಮೋಚನ ಅಂತ ಕೂಡ ಕರಿಬಹುದು. ಬಂಧುರಾಲಕ ಅಂದ್ರೇನು? ಒತ್ತಾದ ಅಲೆಯಾದಂತ ಕೇಶರಾಶಿ ಉಳ್ತಕ್ಕಂಥವಳು ದೇವಿಯನ್ನ ನಾವು ಬಂಧುರಾಲಕ, ಬರ್ಬರಾಲಕ ಅಂತ ಕರಿತೀವಿ. ಆ ತಾಯಿ ಕೂದ್ಲು ಗಾಳಿಗೆ ಕದಿಲಾಡ್ತಿದ್ರೆ ಕಪ್ಪಗಿನ ಸಮುದ್ರದ ಅಲೆ ತರ ಕಾಣಿಸುತ್ತೆ ಭಕ್ತರಿಗೆ ಅಂತ ವರ್ಣನೆ ಮಾಡ್ತಾರೆ. ಅಂದ್ರೆ ಸೌಂದರ್ಯವಾಗಿರ್ತಕ್ಕಂಥ ತಾಯಿ, ಆಪಾದ ಮಸ್ತಕ ಸೌಂದರ್ಯ ಲಹರಿ ಅಂತ ಆಕೆಯನ್ನ ನಾವು ಕರೆಯೋ ಒಂದು ವಿಧಾನ. ಆಕೆಯನ್ನ ಆ ರೀತಿಯಾಗಿ ಸ್ತುತಿಸ್ತಕ್ಕಂಥ ಒಂದು ವಿಧಾನ ಆಗತ್ತೆ. ಶಂಕರರು ಒಂದು ಮಾತು ಹೇಳ್ತಾರೆ, ಪ್ರಾರಬ್ಧಂ ಬಲವತ್ತರಂ ಖಲು ವಿಧಾಂ ಭೋಗೇನ ತಸ್ಯ ಕ್ಷಯ. ವಿವೇಕ ಚೂಡಾಮಣಿಲಿ ಪ್ರಾರಬ್ಧ ಕರ್ಮ ತೀರ್ಸೆ ಹೋಗ್ಬೇಕು, ಅದಕ್ಕೆ ಭಗವತಿ ಲಲಿತಾಂಬೆ ಮೊರೆ ಹೋದ್ರೆ ಪ್ರಾರಬ್ಧದ ಶಿಕ್ಷತೆ ತೀವ್ರತೆ ಕಡಿಮೆ ಆಗತ್ತೆ. ಇನ್ನು ಸಂಚಿತ ಕರ್ಮ, ನಾವ್ ಈ ಜನ್ಮದಲ್ಲಿ ಮಾಡ್ತಾ ಇದೀವಲ್ಲ ಅಪರಾಧ, ಇದೆಲ್ಲ ದಾನ, ಪೂಜೆ, ಶ್ರವಣ, ಕೀರ್ತನ, ಗುರು ಸೇವೆಗಳಿಂದ ನೀವು ಹೊರಗಡೆ ಬನ್ನಿ ಅಂತ ನಮ್ಗೆ ಅವರು ಒಂದು ಕಿವಿ ಮಾತನ್ನ ಕೊಡ್ತಾ ಇದ್ದಾರೆ. ಹಾಗೆ ನಾವು ಕೂಡ ಒಂದು ಕಿವಿ ಮಾತು, ಇದೆಲ್ಲದೂ ಕೂಡ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಸಾಧ್ಯ ಆದಷ್ಟು ಮಟ್ಟಿಗೆ ನಮ್ ಪಾಡಿಗೆ ನಾವಿದ್ದು ನಮ್ ಕರ್ಮವನ್ನ ಮಾಡ್ಕೊಳ್ತಾ ನಮ್ ಕೈಲಾಗಿದ್ದ ಸಹಾಯವನ್ನ ಮಾಡ್ತಾ ಒಳ್ಳೆ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ ದೇವರ ನಾಮಸ್ಮರಣೆ ಮಾಡ್ತಾ ಬದುಕೋಣ ಅಂತ ಹೇಳ್ತಾ ಇಂದಿನ ತರಗತಿಯಲ್ಲಿಗೆ ನಿಲ್ಲಿಸ್ತಿದ್ದೀನಿ.